ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳಿ. ಹೊಚ್ಚ ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದರಲ್ಲಿ KPSC ಹಿಡಿದು KSP, KE ಬೋರ್ಡು, UPSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲಾಗುವುದು. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗದೆ ಇದ್ದರು ಪ್ಲೀಸ್ ಜಾಯ್ನ್ ಆಗಿ. ಈ ದಿನನಿತ್ಯ ನಾವು ಯಾವ ಥರ ಮಾಡ್ತೀವಿ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ಕ್ವಿಜನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ ಥರ ಅಂದರೆ ಟಾಪಿಕ್ ವೈಸು ಪ್ರತಿಯೊಂದು ಸಬ್ಜೆಕ್ಟ್ ವೈಸು ಕ್ವಿಜನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇನ್ನು ದಿನಪತ್ರಿಕೆ, ಅದಲ್ಲದೆ ಇತ್ತೀಚಿನ ಮಾಹಿತಿಗಳು, ಉದ್ಯೋಗ ಮಾಹಿತಿ, ಅದಲ್ಲದೆ ನೀವು ನಮ್ಮ ಐಡಾಸ್ ಫೋರಂ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸಿಕೊಳ್ಳಬಹುದು. ಇದು ಕೂಡ ಸೌಲಭ್ಯ ಇದೆ. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಯಾವ ಥರ ಮಾಡಿದೆ ಅಂತಂದರೆ ನಿಮಗೆ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಇಟ್ಕೊಂಡು ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ಯಾವ ಥರಪ್ಪ ಅಂತಂದರೆ ಅದರಲ್ಲಿ ಎಲ್ಲ NCERT ವಿಡಿಯೋಗಳು ಒಂದು ಸೀರೀಸಲ್ಲಿ ಇರುತ್ತೆ. ಯಾವ ಥರಪ್ಪ ಅಂದರೆ ಅಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸ್ ಕಂಟಿನ್ಯೂಸ್ ಸೀರೀಸ್ ಸಿಗುತ್ತೆ. NCERT ಸೀರೀಸ್ ಕಂಪ್ಲೀಟ್ಲಿ. ಇನ್ನು ಸೆಕೆಂಡ್ ಒಂದು ಎಲ್ಲ DACRT ವಿಡಿಯೋಗಳು, ಅದೇ ರೀತಿ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, ಇನ್ನು GK ಟ್ರಿಕ್ಸ್ ವಿಡಿಯೋಗಳು. ಇನ್ನು ನಮ್ಮ ಪಾರ್ಟ್ ಬಂದುಬಿಟ್ಟು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಅಂತ ಯಾವ ಥರ ಸಿಗುತ್ತೆ ಅಂದರೆ ಪ್ಲೇಲಿಸ್ಟ್ನಲ್ಲಿ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ ನೋಡಿ. ಈ ಥರ ಪ್ಲೇಲಿಸ್ಟ್ನಲ್ಲಿ ಹೋದರೆ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ. ಈಗಾಗಲೇ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಡಿಸ್ಕಷನ್ ಮಾಡಲಾಗಿದೆ, ಆಲ್ರೆಡಿ ಕಂಪ್ಲೀಟ್ ಮಾಡಲಾಗಿದೆ. ಇನ್ನು ಉಳಿದ PSIಗಳನ್ನು ಈ ಸದ್ಯಕ್ಕೆ ಮಾಡ್ತಾ ಇದ್ದೀವಿ ವಿಡಿಯೋದಲ್ಲಿ. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗುವುದು. ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು 2014ರಲ್ಲಿ ನಡೆದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ KSRP ಪ್ರಶ್ನೆ ಪತ್ರಿಕೆ ಭಾಗ 2. ಈಗಾಗಲೇ 1ರಿಂದ 50 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಲಾಗಿದೆ. ಯಾರು ಹಿಂದಿನ ವಿಡಿಯೋವನ್ನು ನೋಡದೇ ಇದ್ದವರು ಪ್ಲೀಸ್ ನೋಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು ಇದರ ಹಿಂದಿನ ವಿಡಿಯೋವನ್ನು. ಈಗ ಸ್ಟಾರ್ಟ್ ಮಾಡೋಣ. 51ನೇ ಪ್ರಶ್ನೆ ನೋಡಿ. ನೀಲಿ ಕ್ರಾಂತಿಯು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದಾಗಿದೆ? ಆಪ್ಷನ್ಸ್ ನೋಡಿ. ಕೃಷಿ, ನೀರಾವರಿ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ. ಆಪ್ಷನ್ ಡಿ ಮೀನುಗಾರಿಕೆ. ಯಾವುದಂತಂದರೆ ನೀಲಿ ಕ್ರಾಂತಿ ಅಂತಂದರೆ ಇದು ಮೀನು ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ನೀಲಿ ಕ್ರಾಂತಿ ಅಂದರೆ ನೀಲಿ ಕ್ರಾಂತಿ ಮೀನುಗಾರಿಕೆ. ಹಸಿರು ಕ್ರಾಂತಿ ಯಾವುದಪ್ಪ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಿರುತ್ತೆ ನೋಡಿ. ಆಹಾರ ಧಾನ್ಯ ಇವೆಲ್ಲ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಿದ್ದು. ಇನ್ನು ಹಳದಿ ಕ್ರಾಂತಿ ಸಂಬಂಧಪಟ್ಟದ್ದು ಕೇಳ್ತಾನೆ ಎಕ್ಸಾಮಲ್ಲಿ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಎಣ್ಣೆ ಕಾಳುಗಳ ಉತ್ಪಾದನೆ ಹಳದಿ ಕ್ರಾಂತಿಯ ಪಿತಾಮಹ ಶ್ಯಾಮ್ ಪಿತ್ರೋಡ್ ಅವರು. ಇನ್ನು ಶ್ವೇತ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಅಥವಾ ಆಪರೇಷನ್ ಫ್ಲಡ್ ಅಂತ ಕೇಳಿದ ಒಂದು ಸರಿ ಎಕ್ಸಾಮಲ್ಲಿ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಿದೆ ನೋಡಿ. ಶ್ವೇತ ಕ್ರಾಂತಿ, ಕ್ಷೀರ ಕ್ರಾಂತಿ, ಆಪರೇಷನ್ ಫ್ಲಡ್ ಅಂತ ಕೊಟ್ಟಿದ್ದ ಒಂದು ಸರಿ KSRP ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ. ಯಾವುದಕ್ಕಂದರೆ ಹಾಲು ಉತ್ಪಾದನೆ. ಇನ್ನು ಕಂದು ಕ್ರಾಂತಿ ಅಂತಂದರೆ ಅಸಾಂಪ್ರದಾಯಿಕ ಇಂಧನಗಳ ಉತ್ಪಾದನೆಗೆ ಕಂದು ಕ್ರಾಂತಿ ಸಂಬಂಧಪಟ್ಟಿರುತ್ತೆ. ಇನ್ನು ರೌಂಡ್ ಕ್ರಾಂತಿ ಅಂದರೆ ಆಲೂಗಡ್ಡೆ ಉತ್ಪಾದನೆಗೆ ರೌಂಡ್ ಕ್ರಾಂತಿ ಆಲೂಗಡ್ಡೆ ಉತ್ಪಾದನೆಗೆ. ನೆಕ್ಸ್ಟ್ ನೋಡಿ 52ನೇ ಪ್ರಶ್ನೆ. ತಿಂಗಳದ ಯಾವ ನದಿಗಳಿಂದ ವಸಂತ ಅಲೆಗಳು ಬರುತ್ತವೆ? ಆಪ್ಷನ್ಸ್ ನೋಡಿ. ಅಮಾವಾಸ್ಯೆ, ಹುಣ್ಣಿಮೆಯ ಮೊದಲಾರ್ಧದಲ್ಲಿ, ಹುಣ್ಣಿಮೆಯ ತೃತೀಯಾರ್ಧದಲ್ಲಿ, 4 ಹುಣ್ಣಿಮೆಯ ದಿನ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಅಲೆಗಳು ಉಂಟಾಗುತ್ತೆ ಅಂತ ಕೇಳಿದ್ರೆ ಯಾವ ಅಂತಾರೆ ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆಯ ದಿನ. ಯಾವುದು ಅಂದರೆ 1 ಮತ್ತು 4 ಸರಿ ನೋಡಿ. ಸಮುದ್ರ ಅಲೆಗಳು ಉಂಟಾಗುವುದು ಯಾವಾಗಂತಂದರೆ ಹುಣ್ಣಿಮೆ ದಿನ ಮತ್ತು ಅಮಾವಾಸ್ಯೆ ದಿನದಂದು ಸಮುದ್ರದಲ್ಲಿ ವಸಂತ ಅಲೆಗಳು ಅಥವಾ ಉಬ್ಬರವಿಳಿತ ಉಂಟಾಗಲು ಕಾರಣ ನೋಡಿ. ಉಬ್ಬರವಿಳಿತ ಅಂತಂದರೆ ದಿನದಲ್ಲಿ ಎಷ್ಟು ಒಂದು ಉಬ್ಬರವಿಳಿತದ ನಂತರ ಎಷ್ಟಾಗುತ್ತೆ 6 ಗಂಟೆ 13 ನಿಮಿಷ ಒಂದು ಉಬ್ಬರದ ಇಳಿತ. ಇನ್ನು ಏರುಬ್ಬರ ಎಷ್ಟಾಗುತ್ತೆ 6, ಅದು ಕೂಡ 6 ಗಂಟೆ 13 ನಿಮಿಷ. ಒಟ್ಟು ಒಂದು ಏರುಬ್ಬರ ಮತ್ತು ಇಳುಬ್ಬರ ದಿನದಲ್ಲಿ ಅರ್ಧ ದಿನದಲ್ಲಿ 12 ಗಂಟೆ 26 ನಿಮಿಷದಲ್ಲಿ ಒಂದು ಏರುಬ್ಬರ ಮತ್ತು ಇಳುಬ್ಬರ ಉಂಟಾಗುತ್ತೆ. ಒಟ್ಟು ದಿನದಲ್ಲಿ 2 ಏರುಬ್ಬರ 2 ಇಳುಬ್ಬರ ಉಂಟಾಗುತ್ತೆ. ಒಟ್ಟು 24 ಗಂಟೆ 52 ನಿಮಿಷ ತಗುತ್ತೆ ನೋಡಿ. 2 ಏರುಬ್ಬರ ಮತ್ತು 2 ಇಳಿಯುಬ್ಬರ ನಡುವೆ. ನೆಕ್ಸ್ಟ್ ನೋಡಿ. ಹೊಂದಿಸಿ ಬರೆಯಿರಿ. ಎ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ. ವಿಧಿಗಳನ್ನು ಕೊಟ್ಟಿದ್ದಾನೆ. 17ನೇ ವಿಧಿ, 20ನೇ ವಿಧಿ, 23ನೇ ವಿಧಿ, 24 ವಿಧಿ. ಈ ಕಡೆ ಬಿ ಪಟ್ಟಿಯಲ್ಲಿ ನೋಡಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಸ್ಪೃಶ್ಯತೆ, ಬಾಲಕಾರ್ಮಿಕ ಪದ್ಧತಿ, ಮಾನವ ಕಳ್ಳ ಸಾಗಾಣಿಕೆ. ಹೊಂದಿಸಿ ನೋಡಿ. ಯಾವುದಂತಂದರೆ 17ನೇದು ಅಸ್ಪೃಶ್ಯತೆ ಆರ್ಟಿಕಲ್ 17 ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ತಿಳಿಸುತ್ತೆ. 20ನೇ ವಿಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯ. 20ನೇ ವಿಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇನ್ನು 23ನೇ ವಿಧಿ ಯಾವುದು ತಿಳಿಸುತ್ತೆ? 23ನೇ ವಿಧಿ ಮಾನವ ಕಳ್ಳ ಸಾಗಾಣಿಕೆ ಕುರಿತು. 24ನೇದು ಬಾಲಕಾರ್ಮಿಕ ಪದ್ಧತಿ ನಿಷೇಧ ಅಥವಾ
ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಬಗ್ಗೆ ತಿಳಿಸುತ್ತೆ. ಯಾವುದು ಆನ್ಸರ್ ಆಗುತ್ತೆ ನೋಡಿ, BADC ಆನ್ಸರ್ ನೋಡಿ, ಆಪ್ಷನ್ ಬಿ BADC. ಇವೆಲ್ಲ ಮೂಲಭೂತ ಹಕ್ಕುಗಳಲ್ಲಿ ಬರುತ್ತೆ. ಮೂಲಭೂತ ಹಕ್ಕುಗಳಲ್ಲಿ 17 ವಿಧಿ 20 ಕೊಟ್ಟರು ಎಲ್ಲ ವಿಧಿಗಳೆಲ್ಲ ಮೂಲಭೂತ ಹಕ್ಕುಗಳಲ್ಲಿ ಬರುತ್ತೆ. ಮೂಲಭೂತ ಹಕ್ಕುಗಳು ಅಮೇರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ. ಅಮೇರಿಕಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇನ್ನು ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ನಿಷೇಧ ಬಂದಿದ್ದು ಭಾರತದಲ್ಲಿ 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ನಿಷೇಧ ಕಾಯ್ದೆ ಬರುತ್ತೆ 1976ರಲ್ಲಿ. ಇನ್ನು ಬಾಲ ಕಾರ್ಮಿಕ ಪದ್ಧತಿ ನಿಷೇಧ 1986ರಲ್ಲಿ ಬಂದಿದೆ ನೋಡಿ, 1986ರಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ. ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಆಡಳಿತ ನಡೆಸಲು ಅತಿ ಮುಖ್ಯ? ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ ಕೊಟ್ಟಿದ್ದಾರೆ. ಯಾವುದಂತಂದರೆ ಸರಿಯಾದ ಆನ್ಸರು ಆಡಳಿತ ನಡೆಸಲು ಅತಿ ಮುಖ್ಯವಾದದ್ದು ರಾಜನೀತಿ ನಿರ್ದೇಶಕ ತತ್ವಗಳು. ಸರಿಯಾದ ಆನ್ಸರ್ ನೋಡಿ, ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗಿರುತ್ತೆ. ರಾಜನೀತಿ ನಿರ್ದೇಶಕ ತತ್ವಗಳು ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಆರ್ಟಿಕಲ್ ಎಷ್ಟರಿಂದ ಬರುತ್ತೆ ರಾಜನಿರ್ದೇಶಕ ತತ್ವಗಳು? 36ರಿಂದ 51 ವಿಧಿಯವರೆಗೆ ರಾಜನಿರ್ದೇಶಕ ತತ್ವಗಳು ಕಂಡುಬರುತ್ತೆ. ಭಾಗ ಎಷ್ಟರಲ್ಲಿ ಅಂತಂದರೆ ಭಾಗ 4ರಲ್ಲಿ, ಸಂವಿಧಾನದ 4ನೇ ಭಾಗದಲ್ಲಿ ರಾಜನಿರ್ದೇಶಕ ತತ್ವಗಳು ಕಂಡುಬರುತ್ತೆ. ಇನ್ನು ಯೂನಿಫಾರ್ಮ್ ಸಿವಿಲ್ ಕೋಡು, ಏಕರೂಪ ನಾಗರಿಕತೆ, ಆರ್ಟಿಕಲ್ 14 ಇದು ಕೂಡ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ. ಇನ್ನು ಪಂಚಾಯತಿ ಇಲಾಖೆ ಸ್ಥಾಪನೆ ಇರಬೇಕಂತ ತಿಳಿಸುವಿದೆ ಅಷ್ಟಂದರೆ 40ನೇ ವಿಧಿ ಪಂಚಾಯತಿ ಇಲಾಖೆಯ ಬಗ್ಗೆ ತಿಳಿಸುತ್ತೆ. ಇನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳು ಎದರಲ್ಲಿ ನಡೀತಾರೆ? 51ನೇ ವಿಧಿಯ ಪ್ರಕಾರ, ಅದು ಕೂಡ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಸಾಬೂನು ತಯಾರಿಕೆಯಲ್ಲಿ ಅತಿ ಮುಖ್ಯವಾಗಿ ಬಳಸುವ ಕಚ್ಚಾ ತೈಲ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಸೋಪಿನ ಕಲ್ಲು, ಎಣ್ಣೆ, ಲಿಂಬೆ ರಸ, ಸುಗಂಧ ದ್ರವ್ಯ. ಯಾವುದಂತಾರೆ ಕಚ್ಚಾ ತೈಲ ಪ್ರಮುಖವಾದದ್ದು ಎಣ್ಣೆ ನೋಡಿ, ಆಪ್ಷನ್ ಬಿ ಸರಿಯಾದ ಆನ್ಸರು ಎಣ್ಣೆ. ಇನ್ನು ಸಾಬೂನು ತಯಾರಿಕೆಯಲ್ಲಿ ಏನೇನು ಬಳಸ್ತಾರೆ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ಮತ್ತು ಸೋಡಿಯಂ ಕ್ಲೋರೈಡು. ಯಾವಂತಾರೆ NaCl, NaOH ಸೋಡಿಯಂ ಹೈಡ್ರಾಕ್ಸೈಡು. ಇನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡು. ಅದಲ್ಲದೆ ಸ್ಟೀರಿಕ್ ಆ್ಯಸಿಡನ್ನು ಬಳಸ್ತಾರೆ ಸೋಪ್ಗಳಲ್ಲಿ, ಸ್ಟೀರಿಕ್ ಆ್ಯಸಿಡು, ಎಣ್ಣೆ ಇವೆಲ್ಲ ಬಳಸ್ತಾರೆ. ಇನ್ನು ಬಟ್ಟೆ ಸೋಪ್ ಅಂತಾರೆ ಅಥವಾ ಬಟ್ಟೆ ತೊಳೆಯಲು ಬಳಸುವಂಥ ಸೋಪ್ ಯಾವುದಪ್ಪ ಅಂತಾರೆ, ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂದರೆ ಕಂಪಲ್ಸರಿ NaOH ಅನ್ನು ಬಳಸ್ತಾರೆ. ಬಟ್ಟೆ ಸೋಪಿನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ ಬಟ್ಟೆ ತೊಳೆಯಲು. ರಿನ್ನು ಇವೆಲ್ಲ ಇದಾವಲ್ಲ ಬಟ್ಟೆ ಸೋಪ್ಗಳಲ್ಲಿ ಬಳಸೋದು ಯಾವುದಂತಾರೆ ಕಂಪಲ್ಸರಿ NaOH ಅನ್ನು ಬಳಸಿರ್ತಾರೆ. ಇನ್ನು ಬಾತಿಂಗ್ ಸೋಪು ಅವುಗಳಲ್ಲಿ ಯಾವ್ದು ಬಳಸ್ತಾರೆ ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನ ಬಳಸ್ತಾರೆ ನೋಡಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನ ವಾಷಿಂಗ್ ಸೋಪ್ಗಳಲ್ಲಿ ಬಳಸ್ತಾರೆ, ಬಾತಿಂಗ್ ಸೋಪು. ನೆಕ್ಸ್ಟ್ ನೋಡಿ, HTML ಎಂಬುದರ ಪೂರ್ಣ ಅರ್ಥ ತಿಳಿಸಿರಿ. ಆಪ್ಷನ್ಸ್ ನೋಡಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಹಿಂದೂಸ್ತಾನ್ ಟೆಲಿಮೆಡಿಸಿನ್ ಲಿಮಿಟೆಡ್, ಹೈಪರ್ ಟೆಕ್ಸ್ಟ್ ಮೆಷಿನ್ ಲ್ಯಾಂಗ್ವೇಜ್. ಮೇಲಿನ ಯಾವುದು ಅಲ್ಲ. ಯಾವುದಂತಂದರೆ HTML ಅಂತಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜು ಸರಿಯಾದ ಆನ್ಸರ್ ನೋಡಿ. ಇದೊಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಲು ಅನುಕೂಲವಾಗಿರುತ್ತದೆ. HTML ಏನಂತಂದರೆ ಇದು ವೆಬ್ ಪೇಜ್ ಕ್ರಿಯೇಟ್ ಮಾಡಲು, ಆನ್ಲೈನ್ಗಳಲ್ಲಿ ವೆಬ್ ಪೇಜ್ ಕ್ರಿಯೇಟನ್ನು ಮಾಡಲು ಬಳಸುವಂಥ ಸಾಧನ HTML. ನೆಕ್ಸ್ಟ್ ನೋಡಿ, ವಿಶ್ವದ ಮೊದಲ ಪೆಟ್ರೋಲಿಯಂ ವಿಶ್ವವಿದ್ಯಾಲಯವನ್ನು ಯಾವ ದೇಶ ಆರಂಭಿಸಿದೆ ಅಂತ ಕೇಳಿದರೆ ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಅದು ಕೂಡ GKಯಲ್ಲಿ ಬರುತ್ತೆ. ಎಲ್ಲಿ ಪ್ರಾರಂಭಗೊಂಡಿರ್ತದೆ? ಭಾರತ ದೇಶದಲ್ಲಿ ಪ್ರಾರಂಭಗೊಂಡಿರುತ್ತೆ. ವಿಶ್ವದ ಮೊದಲ ಪೆಟ್ರೋಲಿಯಂ ವಿಶ್ವವಿದ್ಯಾಲಯ ಭಾರತದಲ್ಲಿ ಎಲ್ಲಪ್ಪ ಅಂತಂದರೆ ಉತ್ತರಾಖಂಡ ರಾಜಧಾನಿಯಾದಂಥ ಡೆಹ್ರಾಡೂನಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಡೆಹ್ರಾಡೂನಲ್ಲಿ 2003ರಂದು ಪ್ರಾರಂಭಗೊಂಡಿದೆ ನೋಡಿ. ಪೆಟ್ರೋಲಿಯಂ ವಿಶ್ವವಿದ್ಯಾಲಯ 2003ರಲ್ಲಿ ಪ್ರಾರಂಭಗೊಂಡಿರುತ್ತೆ. ಇನ್ನು ಡೆಹ್ರಾಡೂನಲ್ಲಿ ಏನಿದೆ ಅಂತಾರೆ ONGC ಹೆಡ್ ಕ್ವಾರ್ಟರ್ಸ್ ಕೂಡ ಡೆಹ್ರಾಡೂನಲ್ಲಿದೆ ನೋಡಿ. ONGCಯ ಹೆಡ್ ಕ್ವಾರ್ಟರ್ಸ್ ಕೂಡ ಡೆಹ್ರಾಡೂನಲ್ಲಿದೆ. ಈಗ ಪ್ರಸ್ತುತ ಪೆಟ್ರೋಲಿಯಂ ವಿಶ್ವವಿದ್ಯಾಲಯದ ಚಾನ್ಸಲರ್ ಯಾರಿದ್ದಾರೆ ಅಂತಂದರೆ SJ ಚೋಪ್ರಾ ಅವರು ಇದ್ದಾರೆ ನೋಡಿ. ಪ್ರಸ್ತುತ ಯಾರಿದ್ದಾರೆ ಅಂತಂದರೆ SJ ಚೋಪ್ರಾ ಅವರು ಪೆಟ್ರೋಲಿಯಂ ವಿಶ್ವವಿದ್ಯಾಲಯದ ಕುಲಪತಿಗಳು. ನೆಕ್ಸ್ಟ್ ನೋಡಿ, ಯಾವ ವರ್ಷವನ್ನು ಸಂಸ್ಕೃತಿಗಳ ಪುನರ್ವಿ ಸ್ವಾರಂಭದ ಅಂತಾರಾಷ್ಟ್ರೀಯ ವರ್ಷ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ನೋಡಿ, 2010, 2008, 2012, 2014. ಯಾವುದಂತಂದರೆ ಸರಿಯಾದ ಆನ್ಸರು ಸಂಸ್ಕೃತಿಗಳ ಪುನರ್ವಿ ಪ್ರಾರಂಭದ ಅಂತಾರಾಷ್ಟ್ರೀಯ ವರ್ಷ ಅಂತಂದರೆ 2008 ಸರಿಯಾದ ಆನ್ಸರ್ 2008. ನೆಕ್ಸ್ಟ್ ನೋಡಿ, ಯಾವ ವರ್ಷದಿಂದ ಭೂಗ್ರಹದಿಂದ ಆಚರಿಸಲಾಗುತ್ತದೆ? ಯಾವ ವರ್ಷದಿಂದ
ಭೂಗ್ರಹ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಅದು ಕೂಡ 2008ರಿಂದ ಪ್ರಾರಂಭಗೊಂಡಿರುತ್ತೆ ನೋಡಿ. 2008ರಿಂದ ಭೂಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ, ಭೂಗ್ರಹ ದಿನವನ್ನು. ನೆಕ್ಸ್ಟ್ ನೋಡಿ 60ನೇ ಪ್ರಶ್ನೆ. ನೈನಾಳ ಹತ್ತಿರ ಇರುವ ಒಂದು ಪೂರ್ಣ ಕೇಕ್ನಲ್ಲಿ 1/2 ಭಾಗವನ್ನು ನೇಹಳಿಗೆ ಕೊಟ್ಟಳು ಮತ್ತು 1/3 ಗುಂಜನಿಗೆ ಕೊಟ್ಟಳು. ಹಾಗಾದರೆ ಈಗ ಅವಳ ಹತ್ತಿರ ಇರೋ ಕೇಕ್ ಪ್ರಮಾಣ ಎಷ್ಟು ಅಂತ ಕೇಳಿದರೆ, ನೈನಾಳ ಹತ್ತಿರ ಒಂದು ಕೇಕ್ ಇದೆ, ಒಂದು ಕೇಕ್ ಅಂತ ತಿಳ್ಕೊಂಡು ನೈನಾಳ ಹತ್ತಿರ ಒಂದು ಕೇಕ್ ಇದೆ, ಒಂದು ಕೇಕು. ಫಸ್ಟಿಗೆ ಯಾರಿಗೆ ಕೊಡ್ತಾಳೆ? ಒಂದು ಪ್ರಮಾಣದಲ್ಲಿ 1/2 ನೇಹಾಳಿಗೆ 1/2 ಮೈನಸ್ ಮಾಡ್ಕೊಳ್ಳಿ. ಅದರಲ್ಲಿ ಮೈನಸ್ ಆಗಿರುತ್ತೆ, ಒಂದು ಪೀಸ್ನಲ್ಲಿ ಇಟ್ಟು ಕಟ್ ಮಾಡಿದ್ರೆ ಇದು ಮೈನಸ್ ಅಂತ ಮಾಡ್ಕೊಳ್ಳಿ. 1/2 ನೇಹಾಳಿಗೆ ಕೇಕ್ ಕೊಡ್ತಾರೆ. ನೆಕ್ಸ್ಟ್ 1/3 ಅಷ್ಟು ಅದ್ರ ಉಳಿದ ಮತ್ತೆಷ್ಟು ಯಾರಿಗೆ ಕೊಡ್ತಾರೆ? ಗುಂಜನಿಗೆ ಕೊಡ್ತಾರೆ 1/3 ಅಷ್ಟು. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಥರ ಮಾಡ್ಕೊಂಡಾಗ ನೆಕ್ಸ್ಟ್ ಯಾವ ಥರ ಬರುತ್ತೆ? LCM ಕಂಡಿಡ್ರಿ. 2 × 6 2 × 3 6 ಬರುತ್ತೆ LCMು. ಎಷ್ಟಲೇ 2 6ಲೇ 6 ಮೈನಸ್ LCM 6 ಬಂದಿತ್ತು. 2 1ಲೇ 6 6 6 1ಲೇ 6 ಇಂಟು 2 ಎಷ್ಟಲೇ 6 2 3ಲೇ, ಇನ್ನು 3 ಎಷ್ಟಲೇ 6 3 2ಲೇ ಎಷ್ಟಾಗುತ್ತೆ? 1/6 ನೋಡಿ ಆನ್ಸರು. 6ರಲ್ಲಿ -5 ಕಳೆದ್ರೆ 1, ಉಳಿದಿದೆಷ್ಟಿದೆ? 1/6. ಆನ್ಸರ್ ಯಾವುದಿದೆ ನೋಡಿ? 1/6 ಇದೆ ನೋಡಿ ಆನ್ಸರ್. ಆಪ್ಷನ್ ಎ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ ನೋಡಿ. ಅವರು ಯಾವುದಂತ ಕೊಟ್ಟಿದ್ದಲ್ಲ, ನಾವು ಕನ್ಸಿಡರ್ ಮಾಡ್ಕೋಬೇಕು. ಅವ್ರು ಯಾವ ಥರ ಕೊಟ್ಟಿದ್ದಾರೆ? 5n ಪ್ಲಸ್ 5n - 1 ಡಿವೈಡೆಡ್ ಬೈ 5n + 1 ಮೈನಸ್ 5n ಅಂತ ಕೊಟ್ಟಿದ್ದಾನೆ. ನಾವೇ ಅಸ್ಯೂಮ್ ಮಾಡ್ಕೋಬೇಕು, ನಾವೇ ಒಂದು ಕನ್ಸಿಡರ್ ಎಷ್ಟು ಇಟ್ಕೊಂಡು n = 1 ಅಂತ ಇಟ್ಕೊಳ್ಳಿ. n = 1 n = 1 ಅಂತಂದ್ರೆ ಇಲ್ಲಿ n 1 ಹಾಕೊಳ್ಳಿ. n ಇದ್ದ ಜಾಗದಲ್ಲಿ 1 ರಿಪ್ಲೇಸ್ ಮಾಡ್ಕೋತ ಬಂದುಬಿಡಿ. 5n ಇತ್ತು, ಅಲ್ಲಿ 1 ಹಾಕುತ್ತೆ. 5:1 n 1 ಕೊಟ್ಟಂಗೆ ಪ್ಲಸ್ 5n - 1 ಅಂತಂದರೆ 1 - 1 5:0 ಇತ್ತಿದು. ನೆಕ್ಸ್ಟ್ ಇದು ಕೂಡ ಸೇಮ್ 5n + 1 ಅಂತಂದರೆ 2 ಆಗುತ್ತೆ. ಮೈನಸ್ 5n ಅಂತಂದರೆ 1. ಈಗ ನೋಡಿ 5:1 ಅಂತಂದರೆ 1, ಇದು 1 ಆಗುತ್ತೆ ಡೈರೆಕ್ಟಾಗಿ. ಇಲ್ಲಿ ನೋಡಿ 5:1. ಇದು ಘಾತಾಂಕ ನಿಯಮ ಪ್ರಕಾರ 1ರಲ್ಲಿ 1 ಮೈನಸ್ ಹೋದರೆ ಉಳಿದಿದ್ದು ಎಷ್ಟು ಇರುತ್ತೆ? ಅದು 1 ಅಂತ ಕನ್ಸಿಡರ್ ಮಾಡ್ತೀವಿ. 1 5 + 1 ಅಂದರೆ 6 ಆಯಿತು. ಇದು 5² ಅಂತಂದರೆ 25 - 5 5:1 ಅಂತಂದರೆ 5 ಎಷ್ಟಾಗುತ್ತೆ? 6/20 ಆಗುತ್ತೆ. 25ಲ್ಲಿ 5 ಮೈನಸ್ ಮಾಡಿದ್ರೆ 20. ಹೀಗೆ ಡಿವೈಡ್ ಬೈ ಮಾಡ್ಕೊಳ್ಳಿ. 2 3ಲೇ 6 2 10ಲೇ 3/10 ಎಷ್ಟಾಗುತ್ತೆ? 0.3 ಆಗಿರುತ್ತೆ. ಆನ್ಸರ್ ಇಲ್ಲಿ ಕೊಟ್ಟಿರೋದು ಯಾವುದು ಅಲ್ಲ. ಆನ್ಸರು ಆಪ್ಷನ್ ಡಿ ನೋಡಿ. ಆಪ್ಷನ್ ಸಿ ಆಗುತ್ತೆ ನೋಡಿ. ಆಪ್ಷನ್ ಸಿ 0.3 ಆಗುತ್ತೆ ಆನ್ಸರು. 0.3 ಆಪ್ಷನ್ ಸಿ ಕರೆಕ್ಟ್ ಆನ್ಸರು. ನೆಕ್ಸ್ಟ್ ನೋಡಿ, ಇದು ಕೂಡ ಮೆಂಟಾಲಿಟಿ ಪ್ರಾಬ್ಲಮ್ ಇದೆ. ಯಾವ ಥರ ಅಂತಂದರೆ ಇದು ಕೂಡ ಸಿಮಿಲರ್ ಇದೆ. ಇಲ್ಲಿ ಏನು ಕೊಟ್ಟಿದ್ದಾನೆ? 1 + x⁻a - b ಪ್ಲಸ್ 2⁻1 ಇದು 1 ಆಗಬೇಕಿತ್ತು, 2 ಅಂತ ಕೊಟ್ಟಿದ್ದಾನೆ. 1 ಅಂತ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳಿದ್ರು 1 ಅಂತ ಕೇಳಿದ್ದಾನೆ. ಪ್ಲಸ್ x⁻a - b. ಇವಾಗ ಎರಡು ಕಡೆ ಕಾಮನ್ ಇದೆ, ಸೇಮ್ ಇದೆ ನೋಡಿ. 1 + x⁻a - b ಇದೆ. ಇದು LCM ಅಂತ ಅದೇ ಬಂದುಬಿಡುತ್ತೆ. LCM ಅದೇ ಆಗುತ್ತೆ. LCM 1 + x⁻a - b ಆಗುತ್ತೆ. LCMು ಓರೆ ಗುಣಾಕಾರ ಮಾಡಿ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ಸೇಮ್ ಇಟ್ಕೊಳ್ಳಿ. ಯಾಕಾಗುತ್ತೆ? 1 + x⁻a - b ಅಂತ ಹಾಕ್ಕೊಳ್ಳಿ, ಪ್ಲಸ್ ಮಾಡ್ಕೊಳ್ಳಿ. ಪ್ಲಸ್ಸು 1 + x⁻a - b ಅಂತ ಆದಾಗ ಯಾವ ಥರ ಬರುತ್ತೆ? ಎರಡು ಕಡೆಗೆ ಕಾಮನ್ ಇದ್ದಾಗ 2 ಅಂತ ಕಾಮನ್ ಹೊರಗೆ ಇಟ್ಕೊಳ್ಳಿ. 1 + x⁻a - b ಇಲ್ಲಿ LCM ಏನಿತ್ತು? 1 + x⁻a - b. ಇವಾಗ ಕ್ಯಾನ್ಸಲೇಷನ್ ಮಾಡಿ, ಕ್ಯಾನ್ಸಲೇಷನ್ ಆಗುತ್ತೆ ನೋಡಿ. ಕಾಮನ್ ತೊಗೊಳ್ಳೋಕೆ ಕ್ಯಾನ್ಸಲೇಷನ್ ಆಗುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 2 ಬರುತ್ತೆ ನೋಡಿ. ಉಳಿದಿದ್ದು ಎಷ್ಟು? 2.
ಆನ್ಸರು 2 ನೋಡಿ. ಆಪ್ಷನ್ ಸಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, 4/12 ಘನಮೂಲ ಯಾವುದು ಅಂತ ಕೇಳಿದರೆ, ಈಗ ನಮಗೆ ಗೊತ್ತಿಲ್ಲ ಅದು ಎಷ್ಟಿದೆ ಅಂತಂದು ಗೊತ್ತಿಲ್ಲ. ಯಾವ ಥರ ಮಾಡ್ಕೊಂಡು ಅಂತಂದರೆ, ಫಸ್ಟಿಗೆ ನೋಡಿ ಈಗೇನು ಕೊಟ್ಟಿದ್ದಾನೆ, 4/12 ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಇಂಟು ಮಾಡ್ಕೊಳ್ಳಿ. 125 4 500 ಬಂತು, 500. ಇದನ್ನು ಪ್ಲಸ್ ಮಾಡ್ಕೊಳ್ಳಿ. 500ರಲ್ಲಿ 12 ಕೂಡಿಸಿದ್ರೆ 512 ಅಂತ ಗೊತ್ತಾಯಿತು. ಎಷ್ಟು? 512 ಅಂತ ಗೊತ್ತಾಯಿತು. 512 ಡಿವೈಡೆಡ್ ಬೈ 125. ಇವಾಗ ನೋಡಿ ಎಲ್ ಸಿ ಎಮ್ ಎಷ್ಟು ಬರುತ್ತೆ ನೋಡಿ. ಈಗ ಇದು ಎಷ್ಟರಲ್ಲಿ ಕ್ಯೂಬ್ ನೋಡಿ, ಕ್ಯೂಬ್ ತೊಗೊಳ್ಳಿ, ಬರುತ್ತೆ. ಘನಮೂಲ ಅಂತಾರೆ ಕ್ಯೂಬು. ಈಗ ನನಗೆ ಗೊತ್ತಿದೆ 5ರ ಕ್ಯೂಬ್ ಎಷ್ಟಾಗುತ್ತೆ? 125. ಇದು ಎಷ್ಟರ ಕ್ಯೂಬಪ್ಪ ಅಂತಂದರೆ 8ರ ಕ್ಯೂಬ್ ನೋಡಿ. 8ರ ಕ್ಯೂಬು 512 ಬರುತ್ತೆ. ಆದ ಕಾರಣ ಈಗ ಡೈರೆಕ್ಟಾಗಿ ಬಿಡಿಸ್ಕೊಳ್ಳಿ ನೋಡಿ. 3/8 ಅಂತಂದರೆ ಈಗ ನಮ್ಗೆ ಗೊತ್ತಾಗೋದು 8/5 ಅದಿಷ್ಟು ಗೊತ್ತಾಯಿತು. ಇವಾಗ ಏನು ಮಾಡೋದು, ಈ ಆನ್ಸರಲ್ಲಿ ತರಬೇಕು. ಆನ್ಸರ್ ಎಷ್ಟಾಗುತ್ತೆ? ಆಪ್ಷನ್ ಎ ಆಗುತ್ತೆ. ಯಾವ ಥರ ಅಂತಂದರೆ 8/5 ಇತ್ತು. ಈಗ ನೋಡಿ ಇದು ಬಿಡಿಸಿ ಬರೆದಾಗ 5 1 5 + 3 8. ಈಗ ನೋಡಿ 5 1 5, 5ಕ್ಕೆ 3 ಕೂಡಿಸಿದ್ರೆ 8, 8 ಡಿವೈಡ್ ಬೈ 5. ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಎ ಆಗುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಒಂದು ವೇಳೆ ಎಕ್ಸ್ ಮತ್ತು ವಾಯ್ ಧನಾತ್ಮಕ ಪೂರ್ಣಾಂಕಗಳಾಗಿದ್ದು ಅಂತ ಕೊಟ್ಟಿದ್ದಾನೆ. ಆದರೆ ಏನು ಕೊಟ್ಟಿದ್ದಾನೆ ನೋಡಿ, x - y ಡಿವೈಡ್ ಬೈ 35 ಬಟ್ ಈಕ್ವಲ್ ಟು 4/7 ಆದರೆ ಅಂತ ಕೇಳಿದ್ದಾನೆ. ಇದು ಯಾವ ಥರ ಬರುತ್ತೆ ಅಂತ ಕೇಳಿದ್ದಾನೆ. ಈಗ ನಮ್ಗೆ ಗೊತ್ತಿಲ್ಲ. ಈಗ ಎಷ್ಟು ಕೊಟ್ಟಿದ್ದಾನೆ? x - 5 ಡಿವೈಡ್ ಬೈ 35 ಅಂತ ಕೊಟ್ಟಿದ್ದಾನೆ, ಈಕ್ವಲ್ ಟು 4/7. ಈಗ ನೋಡಿ ಯಾವ ಥರ ಮಾಡ್ಕೊಳ್ಳಿ. ಇದು ಇಷ್ಟರಲ್ಲೇ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಕೊಟ್ಟಿರೋ ಸಂಖ್ಯೆಗಳನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ಥರ ಅಂತ ಎಕ್ಸನ್ನು x - y ಈಕ್ವಲ್ ಟು ಇಟ್ಕೊಳ್ಳಿ. ಉಳಿದಿದ್ದು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಯಾವ ಥರ ಆಗುತ್ತೆ ಅಂದರೆ, ಇದು 3.5 ನೋಡಿ. 3.5 35 ಅಲ್ಲ, 3.5 35 ಅಲ್ಲ, 3.5 3.5 ಅಂತಂದರೆ ಇಂಟು 4. ಈ ಕಡೆ ಬಿಡಿಸ್ತೀನಿ ಜಾಗ ಎಲ್ಲ. 3.5 ಇದು ಓರೆ ಆದಾಗ 3.5 ಇಂಟು 4 ಇದು ಡಿವೈಡ್ ಬೈ 7 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಈಕ್ವಲ್ ಟು x - 5 ಅಂತ ಇರಲಿ. ಇವಾಗ ನೋಡಿ 3.5 ಇಂಟು 4 ಅಂತಂದರೆ 14 ಆಗುತ್ತೆ ನೋಡಿ. ಡಿವೈಡೆಡ್ ಬೈ 7, 7 1 7 2 x - y ಈಕ್ವಲ್ ಟು 2 ಆಯಿತು. ಈಗ ಬಂತು x - y ಈಕ್ವಲ್ ಟು 2 ಅಂತ ಗೊತ್ತೈತೆ. x - y ಈಕ್ವಲ್ ಟು 2. ಇವಾಗ ಈ ಮೈನಸ್ ವಾಯನ್ನು ಈ ಕಡೆ ಕಳಿಸಿದ್ರೆ 2 + y. ಇವಾಗ ಏನಾಗುತ್ತೆ? x ಈಸ್ ಗ್ರೇಟರ್ ದೆನ್ y. ಎಕ್ಸು ವಾಯ್ಕಿಂತ ದೊಡ್ಡದಿದೆ. ಎಕ್ಸ್ ಯಾವುದಿದು? ವಾಯ್ಕಿಂತ ದೊಡ್ಡದಿದೆ. ಯಾವುದಾಗಬೇಕಂತಂದರೆ x ಈಸ್ ಗ್ರೇಟರ್ ದೆನ್ y. ಈ ಥರ ಆಗಬೇಕು. ಯಾವುದಿದೆ ನೋಡಿ ಆಪ್ಷನ್ಸಲ್ಲಿ? ಆಪ್ಷನ್ ಎ ಇದೆ ನೋಡಿ. y ಈಸ್ ಗ್ರೇಟರ್ ದೆನ್ x ಅಂತ ಕೊಟ್ಟಿದ್ದಾನೆ. ಇದು ಸರಿಯಾದ ಆನ್ಸರು. ಒಬ್ಬ ವ್ಯಾಪಾರಿಯು ಸಕ್ಕರೆಯನ್ನು 20% ಲಾಭಕ್ಕೆ ಮಾರುತ್ತಾನೆ ಹಾಗೂ ಅವನು ನೈಜ ಮಾಪನಕ್ಕಿಂತ 10% ಕಡಿಮೆ ಮಾಪನವನ್ನು ಬಳಸುತ್ತಾನೆ. ಹಾಗಾದರೆ ಅವನಿಗಾದ ಲಾಭ ಪ್ರಮಾಣ ಎಷ್ಟಂತ ಕೇಳಿದಾನೆ. ವೆರಿ ಸಿಂಪಲ್ ಇದೆ, ಇದು ಮಾಡಬಹುದು. ಆಪ್ಷನ್ ಡಿ ಸರಿಯಾದ ಆನ್ಸರ್. ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ನೋಡಿ, ಎ ಮತ್ತು ಬಿ ಎಂಬುದು ಒಂದೇ ಕೆಲಸವನ್ನು ಬೇರೆ ಬೇರೆಯಾಗಿ ಕಾರ್ಯನಿರ್ವಹಿಸಿದರೆ ಕ್ರಮವಾಗಿ 8 ಮತ್ತು 12 ಗಂಟೆ ತೆಗೆದುಕೊಳ್ಳುತ್ತಾರೆ. ಆದರೆ ಅವರು ಸರದಿ ಪ್ರಕಾರ ಕೆಲಸ ಮಾಡಿದರೆ ಅದು ಎ ಮೊದಲು ಕೆಲಸ ಪ್ರಾರಂಭ ಮಾಡಿದರೆ ಎಷ್ಟು ಗಂಟೆಯಲ್ಲಿ ಕೆಲಸ ಮುಗಿಸಬಹುದು ಅಂತ ಕೇಳಿದ್ದಾನೆ. ಇದು ಕೂಡ ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ. ಇದು ಈಸಿ ಇದೆ, ಇದು ಕೂಡ ನೀವು ಮಾಡ್ಬೋದು. ಯಾವುದು ನಿಮಗೆ ಬಿಡಿಸಲು ಆಗೋದಿಲ್ಲ ಅಂಥ ಪ್ರಾಬ್ಲಮ್ಗಳನ್ನ ನಾನು ಚೂಸ್ ಮಾಡಿ ನಾನು ಬಿಡಿಸ್ತಾ ಇದ್ದೀನಿ. ಪ್ರತಿಯೊಂದು ಬಿಡಿಸೋಕ್ಕಾಗೋದಿಲ್ಲ. ಈ ಸೀರೀಸಲ್ಲಿ 42 ಮೆಂಟಲಿವಿಟಿ ಕ್ವೆಶನ್ಗಳನ್ನು ಕೇಳಿದ್ದಾನೆ. ಈ ಕ್ವೆಶನ್ ಪೇಪರಲ್ಲಿ ಈ ವಿಡಿಯೋದಲ್ಲಿ 42 ಕ್ವೆಶನ್ಗಳು ಮೆಂಟಲಿವಿಟಿ ಬಂದಿವೆ. ಆದ ಕಾರಣ ಪ್ರತಿಯೊಂದು ಬಿಡಿಸೋಕೆ ಹೋದರೆ ಟೈಮ್ ಭಾಳ ಆಗುತ್ತೆ. ಆದ ಕಾರಣ ಈಸಿ ಇದ್ದಿದ್ದ ನಾನು ನಿಮಗೆ ಬಿಡಿಸಲು ಕೊಟ್ಟಿದ್ದೇನೆ ಹೋಮ್ವರ್ಕ್ ಅಂತ ತಿಳ್ಕೊಳ್ಳಿ. ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಚಿತ್ರದಲ್ಲಿ ರೇಖೆ I ಮತ್ತು M ಸಮಾಂತರ ಆದರೆ ಎಕ್ಸ್ನ ಮೌಲ್ಯ ಡಿಗ್ರಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇದು ಕೂಡ ಸರಳ ಇದೆ, ಹೈಸ್ಕೂಲಲ್ಲಿ ಕಲಿತಿರುವಂಥದ್ದು. ಆನ್ಸರ್ ಎಷ್ಟು ಬರುತ್ತೆ? 110 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, 68ನೇ ಪ್ರಶ್ನೆ. ಒಂದು ವೇಳೆ x/pq
ಪ್ಲಸ್ ಎಕ್ಸ್ ಬೈ ಕ್ಯೂ ಆರ್ ಪ್ಲಸ್ ಎಕ್ಸ್ ಬೈ ಕ್ಯೂ ಪಿ ಆರ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ಎರಡು ಕ್ಯೂ ಆರ್ ಆಗಿದೆ, ಇದು ಪಿ ಆರು ಲಾಸ್ಟ್ ಒನ್ ಪಿ ಆರ್ ಅಂತ ಮಾಡ್ಕೊಳ್ಳಿ. ಪಿ ಆರ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಆದರೆ ಎಕ್ಸ್ ಎಂಬುದು ಅಂತ ಕೇಳಿದ್ದಾನೆ. ಇದು ಕೂಡ ಬಿಡಿಸ್ತೀವಿ ನೋಡಿ ಯಾವ ಥರ ಕೊಟ್ಟಿದ್ದಾನೆ. ಎಕ್ಸ್ ಬೈ ಪಿ ಕ್ಯೂ ಅಂತ ಅವನೇ ಕೊಟ್ಟಿದ್ದಾನೆ. ಕೊಟ್ಟರಂತ ಬರ್ಕೊಳ್ಳಿ. ಫಸ್ಟ್ ಎಕ್ಸ್ ಬೈ ಸೆಕೆಂಡ್ ಒನ್ ಕ್ಯೂ ಆರು, ಥರ್ಡ್ ಒನ್ ಏನು ಕೊಟ್ಟಿದ್ದಾನೆ ಎಕ್ಸ್ ಬೈ ಪಿ ಆರ್ ಅಂತ ಕೊಟ್ಟಿದ್ದಾನೆ. ಇವಾಗ ನೋಡಿ ಈಗ ಎಲ್ ಸಿ ಎಮ್ ತಗೊಳ್ಳಿ. ಮೂರದ್ರ ಎಲ್ ಸಿ ಎಮ್ ತಗೊಳ್ಳಿ. ಎಲ್ ಸಿ ಎಮ್ ನೋಡಿ, ಎಲ್ ಸಿ ಎಮ್ ಏನು ಬರುತ್ತೆ ಪಿ ಕ್ಯೂ ಆರ್ ಅಂತ ಬರುತ್ತೆ. ಎಲ್ ಸಿ ಎಮ್ ತೆಗೆದಾಗ ಪಿ ಕ್ಯೂ ಆರ್ ಅಂತ ಎಲ್ ಸಿ ಎಮ್ ಬರುತ್ತೆ. ಈಗ ಓರೆ ಗುಣಾಕಾರ ನೋಡಿ, ಇದರಲ್ಲಿ ಏನು ಇರೋದಿಲ್ಲ ಪಿ ಕ್ಯೂ ಇದೆ, ಎಕ್ಸ್ ಪ್ಲಸ್ ಆರ್ ಇದರಲ್ಲಿ ಏನಿರೋದಿಲ್ಲ ಅದೇ ಎಲ್ ಸಿ ಎಮ್ ಮೇಲ್ಗಡೆ ಬಂದಿರುತ್ತೆ ಓರೆ ಗುಣಾಕಾರ. ಇಲ್ಲಿ ಕ್ಯೂ ಆರ್ ಇದೆ, ಕ್ಯೂ ಆರ್ ಇದ್ದಲ್ಲಿ ಎಕ್ಸ್ ಪಿ ಅಂತ ಬರುತ್ತೆ ನೋಡಿ, ಎಕ್ಸ್ ಪಿ ಸೆಕೆಂಡ್ ಒನ್ನು. ಥರ್ಡ್ ಒನ್ ಇಲ್ಲಿ ಏನಿದೆ ಪಿ ಆರ್ ಇದೆ, ಪಿ ಆರ್ ಇದ್ದಲ್ಲಿ ಏನು ತೊಗೋಬೇಕು ನಾನು ಎಕ್ಸ್ ಕ್ಯೂ ಅಂತ ತೋತೀನಿ. ಅಲ್ಲಿ ಏನಿಲ್ಲ ಕ್ಯೂ ಇಲ್ಲ. ಈಕ್ವಲ್ ಟು ಅವ್ರು ಏನು ಕೊಟ್ಟಿದ್ದಾರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂತ ಕೊಟ್ಟಿದ್ದಾರೆ. ಅದು ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ನೋಡಿ, ಇವಾಗ ನಾನು ಕಾಮನ್ ಪಾಯಿಂಟ್ ಏನಿದೆ ಅಂದರೆ ಎಲ್ಲ ಕಡೆ ಎಕ್ಸ್ ಇದೆ, ಕಾಮನ್ ಏನಿದೆ ಎಕ್ಸ್ ಇದೆ. ಆವಾಗ ಏನು ಬರುತ್ತೆ ಎಕ್ಸ್ ಆರ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಏನಿದೆ ಪಿ ಕ್ಯೂ ಆರ್ ಇದೆ ನೋಡಿ, ಡಿವೈಡೆಡ್ ಬೈ ಪಿ ಕ್ಯೂ ಆರ್. ಇಲ್ಲಿ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ ಆ್ಯಸ್ ಇಟ್ ಈಸ್ ಅವನು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂತ ಕೊಟ್ಟಿದ್ದ, ಆರ್ ಅಂತ ಕೊಟ್ಟಿದ್ದು. ಇದು ಕ್ಯಾನ್ಸಲ್ ಆಗುತ್ತೆ ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ, ಸೇಮ್ ಇದೆ. ಈಗೇನು ಬಂತು ಎಕ್ಸ್ ಡಿವೈಡೆಡ್ ಬೈ ಪಿ ಕ್ಯೂ ಅಂತ ಬಂದಿತ್ತು, ಎಕ್ಸ್ ಡಿವೈಡೆಡ್ ಬೈ ಪಿ ಕ್ಯೂ ಆರ್. ಆವಾಗ ಓರೆ ಗುಣಾಕಾರ ಮಾಡ್ತೀನಿ ನಾನು, ಇದನ್ನು ಮೇಲ್ಗಡೆ ತರ್ತೀನಿ. ಎಕ್ಸ್ ಈಕ್ವಲ್ ಟು ಪಿ ಕ್ಯೂ ಆರ್ ನೋಡಿ, ಎಕ್ಸ್ ಈಕ್ವಲ್ ಟು ಆನ್ಸರ್ ಏನಾಗುತ್ತೆ ಪಿ ಕ್ಯೂ ಆರು. ಯಾವುದಿದೆ ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಬಂದಿದೆ ನೋಡಿ, ಸರಿಯಾದ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ನೋಡಿ, ಟ್ಯೂಸ್ಡೇ ಎಂಬ ಪದದಲ್ಲಿನ ಅಕ್ಷರಗಳಿಂದ ಎರಡು ಸ್ವರಗಳನ್ನು ಮತ್ತು ಎರಡು ವ್ಯಂಜನಗಳನ್ನು ಎಷ್ಟು ವಿಧದಿಂದ ಆಯ್ಕೆ ಮಾಡಬಹುದು ಅಂತ ಕಂಡುಹಿಡಿರಿ ಅಂತ ಕೇಳಿದ್ದಾನೆ. ಎಷ್ಟಂತಂದರೆ ಆನ್ಸರ್ 9 ಆಗುತ್ತೆ ನೋಡಿ ಆನ್ಸರು. ಇಲ್ಲಿ ಸ್ವರಗಳು ಅಂತಂದರೆ ಇ ಮತ್ತು ಎ ಬರುತ್ತೆ. ಸ್ವರಗಳು ಇಂಗ್ಲೀಷ್ನ ಸ್ವರಗಳು ಇ ಮತ್ತು ಎ ಬರುತ್ತೆ ನೋಡಿ, ಇಲ್ಲಿ ಕೊಟ್ಟಿರೋ ಪ್ರಕಾರ ಆ ಥರ ಮಾಡ್ಕೊಳ್ಳಿ. ಕೊಟ್ಟಿರೋ ಸಂಖ್ಯೆಗಳು ಎಷ್ಟಿವೆ ಅಕ್ಷರಗಳು ಟೋಟಲ್ 7 ಇವೆ ನೋಡಿ. ಯಾವ ಥರ ಅಂದರೆ 7 ಈ ಥರ ಮಾಡ್ಕೊಳ್ಳಿ ಬರುತ್ತೆ. ಕ್ರಮಯೋಜನೆ ಮತ್ತು ವಿಕಲ್ಪಗಳ ಮುಖಾಂತರ ಕೊಟ್ಟಿದ್ದಾನೆ, ಇದು ಪ್ರಾಬ್ಲಮ್ ಅದು ಇದೆ. ಇದು 70ನೇ ಪ್ರಶ್ನೆ ನೋಡಿ, ಒಂದು ಕೂಟದಲ್ಲಿ 12 ಜನರಿದ್ದು ಪ್ರತಿಯೊಬ್ಬನಿಗೂ ಹಸ್ತಲಾಘನ ಮಾಡಿದರೆ ಕೂಟದಲ್ಲಿ ಒಟ್ಟು ಎಷ್ಟು ಹಸ್ತಲಾಘನ ನಡೆಯುತ್ತವೆ ಅಂತ ಕೇಳಿದ್ದಾನೆ. ಇದು ಭಾಳ ಸರಳ ಇದೆ. ಒಂದು ಫಾರ್ಮುಲಾನ ನೆನ್ಪಿಟ್ಕೊಂಡ್ಬಿಡಿ, ಎಕ್ಸಾಮಲ್ಲಿ ಕೇಳುತ್ತಾನೆ, ಪೊಲೀಸ್ ಎಕ್ಸಾಮಲ್ಲಿ ಈ ಜಾಸ್ತಿ ಕೇಳೋರು ಪ್ರಶ್ನೆ ಇದೆ ಯಾವ ಥರ ಹಸ್ತಲಾಘನ ಬಗ್ಗೆ. ಎನ್ ಇಂಟು ಎನ್ ಮೈನಸ್ 1 ಬ್ರಾಕೆಟ್ ಡಿವೈಡೆಡ್ ಬೈ 2 ಅಂತ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡಿ. ಇಲ್ಲಿ ಏನು ಕೊಟ್ಟಿದ್ದ ನೋಡಿ 12 ಜನರಂತ ಕೊಟ್ಟಿದ್ರೆ ಅದೇ ಎನ್ ಅಂತ ಹಾಕ್ಕೊಂಡ್ಬಿಡಿ. ಎನ್ ಇಂಟು ಎನ್ ಮೈನಸ್ 1 ಡಿವೈಡ್ ಬೈ 2 ಅಂತ ಹಾಕೊಳ್ಳಿ, ಆನ್ಸರ್ ಬರುತ್ತೆ. ಯಾವ ಥರ ಅಂತಂದರೆ ಎಷ್ಟು ಟೋಟಲ್ ಎಷ್ಟಿದೆ 12 ಜನ ಅಂತ ಅವನೇ ಕೊಟ್ಟಿದ್ದಾನೆ. ಇಂಟು ಫಾರ್ಮುಲಾ ಏನಿದೆ ಎನ್ ಇಂಟು ಎನ್ ಮೈನಸ್ 1 ಅಂತಂದರೆ 12ರಲ್ಲಿ -1 ಅಂತ ಹಾಕ್ಕೊಳ್ಳಿ. ಡಿವೈಡ್ ಬೈ ಎಷ್ಟಿತ್ತು 2. ಇವಾಗ ನೋಡಿ 2 1 2 6 12ರಲ್ಲಿ -1 ಕಳೆದರೆ 11 11 ಎಷ್ಟಾಗುತ್ತೆ 66 ನೋಡಿ. ಆನ್ಸರು 66 ಸರಳಿದೆ, 66 ಆಪ್ಷನ್ ಬಿ ನೋಡಿ. ನೆಕ್ಸ್ಟ್ ನೋಡಿ, ಎ ಬಿ ಮತ್ತು ಸಿ ಎಂಬ 3 ಜನರು ಒಂದು ವ್ಯಾಪಾರವನ್ನು ಆರಂಭಿಸುತ್ತಾರೆ. ಎಯ ಬಂಡವಾಳ ಬಿಯ 2ರಷ್ಟಿದೆ, ಬಿಯ ಬಂಡವಾಳ ಸಿಯ 5ರಷ್ಟಿದೆ. ಒಟ್ಟು ಲಾಭದ ರೂಪಾಯಿ 25,600ರಲ್ಲಿ ಬಿಯ ಲಾಭದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾನೆ. ಅವನೇ ಕೊಟ್ಟಿದ್ದಾನೆ. ಆಪ್ಷನ್ಸ್ ಪ್ರಕಾರ ಹೋಗೋದಾದರೆ ನೋಡಿ ಯಾವ ಥರ ಅಂದರೆ ಆಪ್ಷನ್ಸ್ ಪ್ರೂವ್ ಹೋಗೋಣ. ಫಸ್ಟಿಗೆ ಸಿ ಇಂದ ಹೋಗೋಣ. ಸಿ ಎಷ್ಟು ಪ್ರಮಾಣ ಇದೆ, ಬಿಯ 5ರಷ್ಟು. ಸಿ ಇದೆಷ್ಟಿದೆ, ನಾವು ಸಿ ಎಷ್ಟು ತಿಳ್ಕೊಂಡು ಲಾಸ್ಟಿಂದ ಬರೋಣ. ಎ ಬಿ ಸಿ ಇವರು 3 ವ್ಯಕ್ತಿಗಳಿದ್ದಾರೆ. ಸಿ ಎಷ್ಟಿದೆ, ಬಿ 5ರಷ್ಟು. ಇವಂದೆಷ್ಟಿದೆ, ಬಿ ಎಷ್ಟಿದೆ 5ರಷ್ಟಿದೆ. ಒಂದು ಬಿ ಒಂದು ಫಸ್ಟಿಗೆ ಬಿ ಅಂತ ತೊಗೊಳ್ಳಿ. ಎದೆಷ್ಟಿದೆ, ಇವನು 2ರಷ್ಟು ಅಂತ ಹೇಳಿದ್ದಾನೆ. ಎ ಬಿಯ 2ರಷ್ಟು ಅಂತಂದರೆ ಎ ಅಂತಂದರೆ 10. ಸಿ ಎಷ್ಟಾಗುತ್ತೆ 1% ನೋಡಿ. ಇನ್ನೊಂದು ಸರಿ ಹೇಳ್ತೀನಿ, ಎ ಬಿ ಮತ್ತು ಸಿ ಎಂಬ 3 ಜನರು ಒಂದು ವ್ಯಾಪಾರವನ್ನು ಆರಂಭಿಸುತ್ತಾರೆ. ಎಯ ಬಂಡವಾಳ ಬಿಯ 2ರಷ್ಟು, ಈಗ 2ರಷ್ಟು ಬತ್ತಲ್ಲ, ಬಿಯ ಪರ್ಸೆಂಟ್ 5 ಅಂತಂದರೆ ಎದ ಎಷ್ಟಾಯಿತು 10 ಇತ್ತು, ಆದ ಕಾರಣ 2% ಹೆಚ್ಚಿಗೆ ಆಯಿತು. ಬಿಯ ಬಂಡವಾಳ ಸಿಯ 5ರಷ್ಟು ಅಂತ ಇವನಕ್ಕಿಂತ 5 ಪಟ್ಟು ಹೆಚ್ಚೈತಿ. ಯಾರ್ದು ಬಿದು. ಇವನು ಎಷ್ಟಿರುತ್ತೆ ಅಂದರೆ 1%. ಸಿ ಎ ಒಂದು ಅವ ಏನು ಕಂಡಿಡಿ ಅಂತಂದರೆ ಬಿಯ ಲಾಭ ಕಂಡಿಡಿ ಅಂತಂದರೆ ಟೋಟಲ್ ಅವ್ರ ಲಾಭ ಎಷ್ಟಿದೆ 25,600 ಅಂತ ನಮ್ಗೆ ಗೊತ್ತಿದೆ. ಈಗ ನೋಡೋಣ ಬನ್ನಿ, ಟೋಟಲ್ ಮಾಡಿ ಎಷ್ಟಾಗುತ್ತೆ 3 ಜನರದ ಪಾಲು 10 5 1 16 ಆಗುತ್ತೆ. 16 ಟೋಟಲ್ ನೋಡಿ 25,600 ಡಿವೈಡ್ ಬೈ 16 ಮಾಡ್ಕೊಳ್ಳಿ. 16
16 ಒಂದಲೇ 16 ಉಳಿದಿದ್ದೆಷ್ಟು ಇತ್ತು 9 16 6ರಲ್ಲಿ 16 6ರಲ್ಲಿ 96 ಉಳಿದಿದ್ದೆಷ್ಟು ಇತ್ತು 2 0 1600 ಆಯಿತು. ಅವನೇನು ಕೇಳಿದಾನೆ ಬಿ ಯ ಪಾಲು ಅಂತಂದರೆ ಎಷ್ಟಿದೆ ಒಂದು 16 ಅಂತ ನಮ್ಗೆ ಗೊತ್ತೈತೆ ಅವರೇಜ್ ಒಟ್ಟು ಎಷ್ಟು ಬರುತ್ತೆ ಒಬ್ಬರಿಗೆ 16 1% ಅಂದರೆ 1600. ಈಗ ಬಿ ಯ ಪಾಲು ಎಷ್ಟಿದೆ 5 1600 ಇಂಟು 5 ಅಂತಂದರೆ ಎಷ್ಟಾಗುತ್ತೆ ನೋಡಿ 8000 ಆನ್ಸರ್ ನೋಡಿ 8000 ಬಿ ಯ ಪಾಲು ನೋಡಿ ಆಪ್ಷನ್ ಸಿ ನೋಡಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ ಒಂದು ವೇಳೆ 64 ಸ್ಟಾರ್ 52 17 ಅಂತ ಕೊಡ್ತಾನೆ, 48 ಸ್ಟಾರ್ 56 23 ಅಂತ ಕೊಡ್ತಾನೆ, 74 ಸ್ಟಾರ್ 35 = 19 ಆದರೆ 84 ಸ್ಟಾರ್ 37 ಎಷ್ಟು ಅಂತ ಕೇಳಿದಾನೆ. ಇದು ಏನೂ ಇಲ್ಲ ಸಿರೀಸ್ ಮೇಲೆ ಪ್ರಾಬ್ಲಮ್ ಇದೆ. ಏನು ಮಾಡಿದಾನೆ ನೋಡಿ ಸರಳ ಇದೆ ಸಿಕ್ಕಾಪಟ್ಟಿ ಸರಳ ಇದೆ. 6 + 4 ಎಷ್ಟು 6 + 4 10 64 ಇದಲ್ಲ ಅದನ್ನು ನಾನು ಕೂಡಿಸ್ಕೋತೀನಿ 6 + 4 ಮಾಡ್ಕೋತೀನಿ 10 ಇತ್ತು. ಮುಂದೆ ಅದು 52 ಇದಲ್ಲ 5 + 2 ಎಷ್ಟಾಗುತ್ತೆ 7 ಟೋಟಲ್ ಎಷ್ಟಾಯಿತು 17 ಕೂಡಿಸ್ಕೊಂಡಿದ್ದಾನೆ ನೋಡಿ ವೆರಿ ಸರಳ ಇದೆ. ಅದೇ ಥರ ನೆಕ್ಸ್ಟ್ ಒನ್ ನೋಡಿ ನೆಕ್ಸ್ಟ್ ಒನ್ ಸೇಮ್ ಬರುತ್ತಲ್ಲ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 4 + 8 ಎಷ್ಟು 14 4 + 8 ಸಾರಿ 12 4 + 8 12 5 + 6 11 ಟೋಟಲ್ ಎಷ್ಟಾಯಿತು 23 11 1 12 23 ಬಂತಲ್ಲ. ಅದೇ ಥರ ಲಾಸ್ಟು ನಾವು ಮಾಡಿಬಿಡೋಣ ಡೈರೆಕ್ಟಾಗಿ ಗೊತ್ತಾಯಿತು ಕೂಡಿಸ್ಕೊಂಡಿದ್ದಾನೆ. 8 + 4 12 3 + 7 10 ಟೋಟಲ್ 10 + 12 22 ಆನ್ಸರ್ ಎಷ್ಟು 22 ನೋಡಿ ಸಿರೀಸ್ ಇದೆ 22 ಆನ್ಸರು. ನೆಕ್ಸ್ಟ್ ನೋಡಿ ಇದು ಕೂಡ ಸಿರೀಸ್ ಮೇಲೆ ಪ್ರಾಬ್ಲಮ್ ಇದೆ. ಫಸ್ಟ್ನೇದೇನು ಕೊಟ್ಟಿದ್ದಾನೆ 7 ಈ 0 ಇಂದ ಹೋಗೋಣ 1³ ಕೊಟ್ಟಿದ್ದಾನೆ ಎಲ್ಲ ಪ್ರತಿಯೊಂದು ಕ್ಯೂಬ್ ಮೇಲೆ ಇದೆ. 1³ - 1 ಮಾಡಿದ್ದಾನೆ 1³ ಅಂತಂದರೆ ಎಷ್ಟೇ ಇರಲಿ ಒಂದರ ಎಷ್ಟೇ ಸಾರಿ ಕ್ಯೂಬ್ ಮಾಡಲಿ ಸ್ಕ್ವೇರ್ ಮಾಡಲಿ ಎಷ್ಟು ಬರುತ್ತೆ 1 ಇರುತ್ತೆ. 1ರಲ್ಲಿ 1 ಕಳೆದ್ರೆ 0. ಇನ್ನು ನೆಕ್ಸ್ಟ್ ಒನ್ ನೋಡಿ 2³ - 1 2³ ಅಂತಂದರೆ 8 8ರಲ್ಲಿ 1 ಕಳೆದ್ರೆ 7. ಅದೇ ಥರ 3³ - 1 3³ ಎಷ್ಟು 27 27ರಲ್ಲಿ 1 ಕಳೆದ್ರೆ 26. ಇನ್ನು ಇದು 2 ಇದು ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನಾಗಬೇಕಂತಂದರೆ ಅದು 4³ ಮಾಡ್ಕೊಳ್ಳಿ 4³ ಮಾಡ್ಕೊಳ್ಳೋಣ 4³ ಅಂತಂದರೆ 4 4 16 16 4 64 ಮೈನಸ್ 1 63 ಆಗಬೇಕು 63 ಆನ್ಸರ್ ನೋಡಿ. ಆನ್ಸರ್ ಎಷ್ಟಂದರೆ ಇದು ಕ್ವಶನ್ ಮಾರ್ಕ್ ಇದು 7 ಅಲ್ಲ ಕ್ವಶನ್ ಮಾರ್ಕ್ ಅದು 7 ಅಂತ ಕೊಟ್ಟಿದ್ದಾನೆ. ಕ್ವಶನ್ ಮಾರ್ಕು ಎಷ್ಟಾಗುತ್ತೆ 63 ಆನ್ಸರ್ ನೋಡಿ ಆಪ್ಷನ್ ಡಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ ಇದು ಡಯಸ್ ಮೇಲೆ ಪ್ರಾಬ್ಲಮ್ ಇದೆ. ಯಾವ ಥರ ಕೊಟ್ಟಿದ್ದಾನೆ ಅಂತಂದರೆ ಫಸ್ಟಲ್ಲಿ ನೋಡಿ ಡಯಸ್ಸು ಜೂಮ್ ಆಗ್ತಾ ಇಲ್ಲ ಆದರೆ ಏನು ಕೊಟ್ಟಿದ್ದಾನೆ ಆನ್ಸರ್ ಸ್ಟಾರ್ನ ಅಪೋಸಿಟ್ ಯಾವುದು ಬರುತ್ತೆ ಅಂತ ಕೊಟ್ಟಿದ್ದಾನೆ. ಎಲ್ಲ ಕಡೆ ಏನಿರುತ್ತೆ ಸ್ಟಾರ್ ಅಂತ ಕೇಳಿದ್ದು ಸ್ಟಾರ್ನ ಅಪೋಸಿಟ್ ಯಾವುದು ಯಾವಾಗೂ ಡಯಸ್ನಲ್ಲಿ ಅಪೋಸಿಟ್ ಕೊಟ್ಟಿರ್ತಾನೆ. ಒಂದರಲ್ಲಿ ಏನು ಕೊಟ್ಟಿದ್ದಾನೆ ಇಲ್ಲಿ ಸ್ಟಾರ್ ಇದೆ ಯಾಟ್ ಅಂತ ಕೊಟ್ಟಿದ್ದಾನೆ ಯಾಟು. ಇನ್ನು ಸೆಕೆಂಡ್ ಹೋಲಲ್ಲಿ ಏನು ಕೊಡ್ತಾನೆ ಸ್ಟಾರ್ ಆ್ಯಂಡ್ ಕ್ವಶನ್ ಮಾರ್ಕ್ ಅಂತ ಕೊಡ್ತಾನೆ. ಕ್ವಶನ್ ಮಾರ್ಕ್ ಈ ಥರ ಇದೆ. ಇನ್ನು ಏನು ಕಂಡು ಹಿಡಿದಾನೆ ನೆಕ್ಸ್ಟ್ ಒನ್ನಲ್ಲಿ ಕಾಲಮಲ್ಲಿ ಯಾವ್ದು ಬರುತ್ತೆ ಅಂತ ಕಂಡು ಹಿಡಿ ಅಂತ ಕೇಳಿದಾನೆ. ಇಲ್ಲಿ ಏನು ಇರುತ್ತೆ ಡಯಸಲ್ಲಿ ಒಟ್ಟು ಡಾಳದ ಸಂಖ್ಯೆ ಎಷ್ಟು ಇರುತ್ತೆ 6 ಇರುತ್ತೆ. ಈಗ ಕೊಟ್ಟಿರೋದು ಒಟ್ಟು 5 ಕೊಟ್ಟಿದ್ದಾನೆ. ಯಾವಾಗ ಕೊಟ್ಟಿದ್ದಾನೆ ನೋಡಿ ಯಾಶ್ ಇದೆ ಯಾಶ್ ಸ್ಟಾರ್ ಹಿಡ್ಕೊಂಡು ಸ್ಟಾರು ಯಾಶ್ ಯಾಟ್ ಎಸ್ ಸಿಂಬಾಲು ಆ್ಯಂಡ್ ಕ್ವಶನ್ ಮಾರ್ಕ್ ಉಳಿದಿದ್ದು ಏನಂತ ಕೇಳಿದ್ದಾನೆ. ಇನ್ನೊಂದು ಯಾವ್ದು ಅಪೋಸಿಟ್ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಆಪ್ಷನ್ಸಲ್ಲಿ ನೋಡಿ ಯಾವುದಿಲ್ಲ ಇಲ್ಲಿ ಎಲ್ಲ ಇವೆ ಇಲ್ಲಿ ಯಾಟ್ ಬಂದಿದೆ ಕ್ವಶನ್ ಮಾರ್ಕ್ ಬಂದಿದೆ ಅಲ್ಲಿ ಡಯಸಲ್ಲಿ ಎಸ್ ಬಂದಿದೆ. ಉಳಿದಿದ್ದು ಯಾವುದು ಬಂದಿರಲ್ಲ ಅದೇ ಆನ್ಸರ್ ಆಗಿರುತ್ತೆ. ಪ್ಲಸ್ ಬಂದಿರೋದಿಲ್ಲ ಅಲ್ಲಿ ಡಯಸಲ್ಲಿ ಯಾವುದು ಇರ್ದಿರಲ್ಲ ಪ್ಲಸ್ ಇದ್ದಿತ್ತಿಲ್ಲ ಅದೇ ಆನ್ಸರ್ ಆಗುತ್ತೆ ಡಯಸಲ್ಲಿ. ಈ ಥರ ಬಿಡಿಸುವ ವಿಧಾನ ನೋಡಿ ಡಯಸಲ್ಲಿ. ನೆಕ್ಸ್ಟ್ ನೋಡಿ ಇದು ಕೂಡ ಸೀರೀಸ್ ಪ್ರಾಬ್ಲಮ್ ಇದೆ. ಯಾವ ಥರ ಬಿಡಿಸಿದ್ದಾನೆ ಅಂತಂದರೆ ಇಲ್ಲಿ ಏನಿದೆ ನೋಡಿ +1 ಮಾಡಿದ್ದಾನೆ. ಪ್ಲಸ್ ಟರ್ಮ್ ಏನು ಮಾಡ್ತಾನೆ +2 ಮಾಡಿದ್ದಾನೆ ಫಸ್ಟ್ನೇ ಟರ್ಮನ್ನು +2 ಸೆಕೆಂಡ್ ಟರ್ಮ್ -+1 ಒಂದಕ್ಕೆ ಆ್ಯಡ್ ಮಾಡಿದ್ದಾನೆ. ಪ್ಲಸ್ನೇದಲ್ಲಿ ಎ ಆಗ ನೆಕ್ಸ್ಟ್ ಬಿ ಬರಬೇಕಿತ್ತು ಇಲ್ಲಿ ಸಿ ಬಂದಿದೆ. ಇಲ್ಲಿ ಥರ್ಡ್ ಒನ್ ನೋಡಿ ಫಸ್ಟ್ ಟರ್ಮ್ ಏನು ಬರಬೇಕಾಗಿತ್ತು ಇಲ್ಲಿ ಕೂಡ 1 ಟರ್ಮ್ ಆಗಿದೆ. ಇಲ್ಲಿ ಒಂದನೇದಕ್ಕೆ 2 ಮಾಡಿದರೆ ಎರಡನೇದಕ್ಕೆ 1 ನೆಕ್ಸ್ಟ್ ಒನ್ ಮತ್ತೇನು ಮಾಡ್ತಾನೆ -2 ಮಾಡ್ತಾನೆ -2
ಮತ್ತು -1. ನೆಕ್ಸ್ಟ್ ಏನು ಬರಬೇಕು, ಪ್ಲಸ್ ಬರಬೇಕು ನೋಡಿ, ಪ್ಲಸ್ಸು. ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಸರಳಿದೆ, ಇದು ಕೂಡ ನೀವು ಮಾಡ್ಬೋದು. +2 -1 +2 +1 -2 -1 ನೆಕ್ಸ್ಟ್ +2 ಮಾಡ್ಕೊಳ್ಳಿ, ಬರುತ್ತೆ ಆನ್ಸರ್. -2 ಮಾಡ್ಕೊಳ್ಳಿ, ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ, 36K 36 ಎಂಬುದು 6ರಿಂದ ಭಾಗಿಸಲ್ಪಡಬಹುದಾದರೆ ಕೆಯ ಅತಿ ಕನಿಷ್ಠ ಬೆಲೆ ಯಾವುದು ಅಂತ ಕೇಳಿದ್ದಾನೆ. ಕನಿಷ್ಠ ಬೆಲೆ ಅಂತ ಕೇಳಿದ್ದಾನೆ ನೋಡಿ. ಈಗ ಕೊಟ್ಟಿರುವ ಸಂಖ್ಯೆನ ನಾವು ಏನಂತ ಹೇಳ್ಕೊಣ, ಅಜಂಪ್ಷನ್ ಮಾಡ್ಕೋಣ. 36 ಆಪ್ಷನ್ಸ್ ಥ್ರೂ ಹೋಗೋಣ. 36 ನನಗೆ ಆನ್ಸರ್ ಗೊತ್ತಿದೆ, ಡೈರೆಕ್ಟ್ ಬಂದುಬಿಡ್ತೀನಿ. ಕೆ ವ್ಯಾಲ್ಯೂ ನಾನು 3 ಅಂತ ಹಾಕೋತೀನಿ, ಬಿಡಿಸ್ಕೊಳ್ಳೋಕೆ ನೋಡೋಣ, ಅನುಕೂಲ ಆಗುತ್ತಿಲ್ಲ. ಕನಿಷ್ಠ ವ್ಯಾಲ್ಯೂ ಅಂತ ಕೇಳಿದ್ದಾನೆ, 1ರಿಂದ ಅದು ಆಗುವುದಿಲ್ಲ, 1ರಿಂದ ಯಾವುದೂ ಆನ್ಸರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕನಿಷ್ಠ ವ್ಯಾಲ್ಯೂ ಅಂತಂದ್ರೆ ಇದು ನೋಡಿ, 6 1 6 0 ತಗೊಳ್ಳಿ, 0 ಬಂತು 6, 6 5 30, 6556. ಕನಿಷ್ಠ ವ್ಯಾಲ್ಯೂ ಯಾವುದಾಗುತ್ತೆ, 3 ಆಗುತ್ತೆ ನೋಡಿ. 6ರಿಂದ ಕೇಳಿದ್ದೇನೆ, 6ರಿಂದ ಭಾಗಲೇ ಆಗೋದು ಅಂತಂದರೆ ಇದು ಬರುತ್ತೆ. ಈ 2ರಿಂದ ಭಾಗಲೇ ಆಗೋದಿಲ್ಲ, 6ರಿಂದ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು SI ನ ಬೇಸ್ ಯೂನಿಟ್ ಆಗಿರುವುದಿಲ್ಲ ಅಂತ ಕೇಳಿದರೆ, SI ಯೂನಿಟ್ ಅಂತ ನಿಮ್ಗೆ ಗೊತ್ತಿರಬೇಕು. ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಅಂತ ಕೇಳ್ತಾರೆ. SI ಯೂನಿಟ್ ಅಂತಂದರೆ ಯಾವಾಗ ಕೊಟ್ಟಿದ್ದಾರೆ ನೋಡಿ, ಮೀಟರ್, ಸೆಕೆಂಡು, ಆಂಪಿಯರು, ಲೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದೆಲ್ಲ ಇದು ಯಾವುದಾಗಿರೋದಿಲ್ಲ, ಲೀಟರ್ ಆಗುವುದಿಲ್ಲ ನೋಡಿ. ಲೀಟರು ಆನ್ಸರು ಯಾವುದು ಭಿನ್ನ ಆಗಿರುತ್ತೆ, ಅದು ಏನಾಗಬೇಕಂತಂದರೆ ಮಿಲಿಲೀಟರು ML ಅಂತ ಕರೀತಾರೆ. SLಲ್ಲಿ SI ಯೂನಿಟ್ ಅಂತಂದರೆ ದ್ರವದ ಪದಾರ್ಥಗಳನ್ನು ಅಳೆಯೋದ್ರೆ ಅವ್ರ ಮೂಲಕ ಅಂದರೆ ಮಿಲಿಲೀಟರು SI ಯೂನಿಟ್ಟು, ಮಿಲಿಲೀಟರು. ಇವು ದೂರವನ್ನು ಮೀಟರ್ಗಳಲ್ಲಿ ಅಳಿತಾರೆ. ಸೆಕೆಂಡನ್ನು ಎಲ್ಲ ಕೊಟ್ಟಿರೋದು ಆಂಪಿಯರು, ಕರೆಂಟನ್ನು ಅಳಿತಾರೆ. ಈ ಥರ ಯಾವುದಂತಂದರೆ ಮಿಲಿಲೀಟರ್ ಆಗಬೇಕಿತ್ತು. ಭಿನ್ನವಾಗಿರೋದಂತಂದರೆ ಲೀಟರ್ ಕೊಟ್ಟಿದ್ದಾನೆ, ಅದು ಏನಾಗಬೇಕಂದ್ರೆ ಮಿಲಿಲೀಟರು. ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಪ್ರಶ್ನೆಗಳನ್ನು ಈ ಚಿತ್ರದ ಆಧಾರದಿಂದ ಉತ್ತರಿಸಿ. ಎಲ್ಲಿತಾನೆ ಅಂದರೆ 78ರಿಂದ 81 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಯಾವ ಥರ ನೋಡ್ಕೊಳ್ಳಿ. ಟ್ರಯಾಂಗಲ್ ಇದ್ದುದು ಪಿಜ್ಜಾವನ್ನು ಇಷ್ಟಪಡೋರು, ತ್ರಿಭುಜವನ್ನು ಯಾವುದಂತಂದ್ರೆ ಇದು ಪಿಜ್ಜಾ ಅಂತ ತಿಳಿಸುತ್ತೆ, ಪಿಜ್ಜಾ. ಇನ್ನು ಬರ್ಗರ್ ಅಂತಂದರೆ ಸ್ಕ್ವೇರ್ ಕೊಟ್ಟಿದ್ದಾರಲ್ಲ, ಬರ್ಗರು, ಇದು ಬರ್ಗರು. ಸರ್ಕಲ್ ಇದ್ದುದು ಸ್ಯಾಂಡ್ವಿಚನ್ನು ಇಷ್ಟಪಡುವ ಜನರು. ಇನ್ನು ಇದು ಇದೆಲ್ಲ ಷಟ್ಭುಜ, ಆಲೂ ಚಾಟನ್ನು ಇಷ್ಟಪಡುವರು ಅಂತ ಕೊಟ್ಟಿದ್ದಾನೆ. ಯಾವುದಂತಾರೆ ಟ್ರಯಾಂಗಲ್, ಪಿಜ್ಜಾ, ಸ್ಕ್ವೇರ್, ಬರ್ಗರ್ ಅಂತ ನೆನ್ಪಿಟ್ಕೊಳ್ಳಿ. ಸರ್ಕಲ್ ಸ್ಯಾಂಡ್ವಿಚ್ಚು, ಆಲೂ ಚಾಟು, ಹೆಕ್ಸಾಗೋನಲ್ಲು ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನು ಕೇಳಿದ್ದಾನೆ, 78ನೇ ಪ್ರಶ್ನೆ ನೋಡಿ. ಎಷ್ಟು ಜನ ಸ್ಯಾಂಡ್ವಿಚ್ ಅಥವಾ ಬರ್ಗರ್ ಇಷ್ಟಪಡುತ್ತಾರೆ ಅಂತ ಕೇಳ್ತಾನೆ. ಎಷ್ಟು ಜನ ಸ್ಯಾಂಡ್ವಿಚ್ ಮತ್ತು ಬರ್ಗರ್ ಅಂತ ಕೇಳಿದ್ದಾನೆ ನೋಡಿ. ಸ್ಯಾಂಡ್ವಿಚ್ ಅಂತಂದರೆ ಯಾವ್ದು ನೋಡಿ, ಸರ್ಕಲ್ಲು. ಮತ್ತೇನು ಕೇಳಿದ್ದಾನೆ, ಬರ್ಗರು. ಸ್ಯಾಂಡ್ವಿಚ್ ಯಾವ್ದು, ಬರ್ಗರ್ ಯಾವುದಿದೆ, ಸ್ಕ್ವೇರು. ಸ್ಯಾಂಡ್ವಿಚ್ ಮತ್ತು ಬರ್ಗರ್ ಯಾವುದಿದೆ ನೋಡಿ. 78ನೇ ಪ್ರಶ್ನೆ 5. ಯಾವ ಥರ ಅಂತಂದರೆ ನೋಡಿಲಿ, (7 + 5 + 4) ಎಷ್ಟಾಗುತ್ತೆ ನೋಡಿ. 12 1 4 16 ನೋಡಿ. ಎಷ್ಟು ಜನ ಅಂದರೆ ಇದು 16, ಇಲ್ಲಿ 7 ಇದೆ, ಇಲ್ಲಿ 5 ಕಾಮನ್ ಎಷ್ಟಿದೆ, 16 ನೋಡಿ. ಆನ್ಸರು ಆಪ್ಷನ್ ಸಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾನೆ, ಬರ್ಗರನ್ನು ಮಾತ್ರ ಇಷ್ಟಪಡೋರ ಜನರ ಎಷ್ಟು ಅಂತ ಕೇಳಿದಾನೆ. ಬರ್ಗರು ಕೇವಲ ನೋಡಿ, ಬರ್ಗರ್ ಅಂತಾರೆ ಇದು ನೋಡಿ. ಬರ್ಗರ್ ಅಂತಾರೆ ಕೇವಲ, ಬರ್ಗರ್ ಅಂತಂದರೆ ಕೇವಲ 4 ಜನ. ಆಪ್ಷನ್ಸ್ ಯಾವುದಿದೆ ನೋಡಿ, ಆಪ್ಷನ್ ಸಿ ನೋಡಿ, ಇದು ಕೂಡ ಆಪ್ಷನ್ ಸಿ, ಬರ್ಗರ್ 4. ನೆಕ್ಸ್ಟ್ ಏನು ಕೇಳಿದನು, ನೆಕ್ಸ್ಟ್ ಪ್ರಶ್ನೆ, ಬರ್ಗರ್ ಮತ್ತು ಆಲೂ ಚಾಟನ್ನು ಎರಡನ್ನೂ ಇಷ್ಟಪಡುವ ಜನರೆಷ್ಟು ಅಂತ ಕೇಳಿದ್ದಾನೆ. ಬರ್ಗರ್ ಮತ್ತು ಆಲೂ ಚಾಟು, ಬರ್ಗರ್, ಇದು ಬರ್ಗರ್ ನೋಡಿ, ಇದು ಬರ್ಗರು ಸರ್ಕಲ್ಲು, ಹೆಕ್ಸಾಗೋನು, ಆಲೂ ಚಾಟು ಎಷ್ಟಿದೆ ನೋಡಿ.
10. ಆನ್ಸರ್ ನೋಡಿ ಆಪ್ಷನ್ ಬಿ 12 ಆನ್ಸರ್ ನೋಡಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಸ್ಯಾಂಡ್ವಿಚ್, ಪಿಜ್ಜಾ ಮತ್ತು ಬರ್ಗರನ್ನು ಮೂರನ್ನು ಇಷ್ಟಪಡುವ ಜನರು ಎಷ್ಟು ಅಂತ ಕೇಳಿದ್ದಾನೆ. ಸ್ಯಾಂಡ್ವಿಚ್, ಪಿಜ್ಜಾ ಮತ್ತು ಬರ್ಗರು. ಡಯಾಗ್ರಾಮ್ ನೋಡಿ, ಇಲ್ಲಿದೆ ನೋಡಿ, ಮೂರನ್ನು ಇಷ್ಟಪಡುವ ಜನರು ಎಷ್ಟು ಅಂದರೆ ಸ್ಯಾಂಡ್ವಿಚ್, ಪಿಜ್ಜಾ, ಬರ್ಗರು. ಇಲ್ಲ 5 ಇದೆ ನೋಡಿ. ಆನ್ಸರ್ ಎಷ್ಟು? 5. ನೆಕ್ಸ್ಟ್ ನೋಡಿ, ನಮ್ರತಾಳು ಎ, ಬಿ, ಸಿ ಮತ್ತು ಡಿ ಎಂಬ 4 ನಗರಗಳಿಗೆ ತನ್ನ ಪ್ರವಾಸ ಮಾಡಬಯಸುತ್ತಾಳೆ. ಹಾಗಾದರೆ ಅವಳು ಎ ನಗರಕ್ಕೆ ಬಿ ನಗರಕ್ಕಿಂತ ಪೂರ್ವದಲ್ಲಿ ಭೇಟಿ ಕೊಡುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಸಂಭವನೀಯತೆ ಅಂತಂದರೆ ಕೊಟ್ಟಿರುವ ಸಂಖ್ಯೆ ಎಷ್ಟಿದೆ ನೋಡಿ. ಸಂಭವನೀಯತೆ ಎಷ್ಟು ನಗರಗಳನ್ನು ಭೇಟಿ ಕೊಡಬೇಕಂತ ಅಂದ್ಕೊಂಡಿರ್ತಾಳೆ? 4. ಅವಳು ಎಷ್ಟು ಜನ? ಅವಳು ಒಬ್ಬಳು. ಎಷ್ಟು ಜನ? 1/4 ಆನ್ಸರ್ ನೋಡಿ. ಕೊಟ್ಟಿರುವ ನಗರಗಳನ್ನು ಇಂಟು ಮಾಡ್ಕೊಳ್ಳೋ ಸಂಭವನೀಯತೆ ಅದೇ ಆನ್ಸರ್ ಆಗುತ್ತೆ. 1/4 ಸಂಭವನೀಯತೆ ಅಂತಂದರೆ 1/4 ಆನ್ಸರ್ ನೋಡಿ. 4 ನಗರಗಳನ್ನು ಕೆಳಗಡೆ ಹಾಕ್ಕೊಳ್ಳಿ, ಸಂಭವನೀಯತೆ ಅದೇ ಹೋಗಬಹುದು. ನೆಕ್ಸ್ಟ್ ನೋಡಿ, ಸಂಖ್ಯೆಗಳಾದ 200ರಿಂದ 300 ಮಾಧ್ಯಮದಲ್ಲಿರೋ ಎಲ್ಲ ಬೆಸ ಸಂಖ್ಯೆಗಳ ಒಟ್ಟು ಮೊತ್ತವು ಎಷ್ಟು ಅಂತ ಕೇಳಿದ್ದಾನೆ. ಇದಕ್ಕೆ ಬೆಸ ಸಂಖ್ಯೆ ಅಂದರೆ ಒಂದು ಫಾರ್ಮುಲಾ ಇದೆ ನೋಡಿ. ಫಾರ್ಮುಲಾ ಅಂತಂದರೆ ಯಾವ ಥರ ಫಾರ್ಮುಲಾ ಅಂತಂದರೆ ಬೆಸ ಸಂಖ್ಯೆಗಳನ್ನು n² ಅಂತ ಮಾಡ್ಕೊಳ್ಳಿ. n² ಅಂತಂದರೆ ಮೊದಲು 1ರಿಂದ 100ರಲ್ಲಿ ಎಷ್ಟು ಬೆಸ ಸಂಖ್ಯೆಗಳು ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಎಷ್ಟು ಅಂತಂದರೆ 50 ಬೆಸ ಸಂಖ್ಯೆಗಳನ್ನು ಬರುತ್ತೆ. ನೀವು ನೋಡಿ 1ರಿಂದ 100ರಲ್ಲಿ ಎಷ್ಟು ಬರುತ್ತೆ? 50. ಇನ್ನು 100ರಿಂದ 200ರಲ್ಲಿ ಎಷ್ಟು ಬರುತ್ತೆ? ಅಲ್ಲಿ ಕೂಡ 50. ಅದೇ ಥರ 200ರಿಂದ 300 ಅಲ್ಲಿ ಕೂಡ 50. ಟೋಟಲ್ ಎಷ್ಟು ಬರುತ್ತೆ? 1ರಿಂದ 150 ಬೆಸ ಸಂಖ್ಯೆಗಳನ್ನು ಬರುತ್ತೆ. 150 ಬೆಸ ಸಂಖ್ಯೆಗಳು. ಈಗ ನಮಗಿಷ್ಟು ಗೊತ್ತಿತ್ತು, 150 ಬೆಸ ಸಂಖ್ಯೆಗಳು. ಮೊದಲು ಇವು ಬರ್ಕೊಳ್ಳಿ. 1ರಿಂದ 300ರಲ್ಲಿ ಎಷ್ಟು ಬರುತ್ತೆ? 150 ಬೆಸ ಸಂಖ್ಯೆಗಳು. ಅವ ಕೇಳಿದೇನು ಕೇಳಿದಾನೆ? 200ರಿಂದ 300ರಲ್ಲಿ ಅಂತ ಕೇಳಿದಾನೆ. 200ರಿಂದ 300ರಲ್ಲಿ ಅಂದರೆ ಇಲ್ಲಿ 50. 150ರಲ್ಲಿ ಈ ಥರ ಮಾಡೋಣ. ಫಸ್ಟಿಗೆ n² ಮಾಡ್ಕೊಳ್ಳಿ. n² ಬೆಸ ಸಂಖ್ಯೆ ಅಂದರೆ n². ಎಷ್ಟಿದೆ? 150 ಗೊತ್ತಾಯ್ತು. 1ರಿಂದ 300ರಲ್ಲಿ ಎಷ್ಟು ಬೆಸ ಸಂಖ್ಯೆಗಳು ಬರುತ್ತೆ? 150 ಬೆಸ ಸಂಖ್ಯೆಗಳು. ಅದನ್ನು ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ? 150ರ ಸ್ಕ್ವೇರು 22500 ಇಷ್ಟು ಬಂತು. ಈಗ ಏನು ಮಾಡಬೇಕು? ಅವ ಏನು ಕೇಳಿದ್ದಾನೆ? ಈಗ ಅವ ಕೊಟ್ಟಿರುವುದು 200ರಿಂದ 300ರ ಮಧ್ಯದಲ್ಲಿ ಅಂತ ಕೇಳಿದ್ದಾನೆ. ಅದು ಬಿಡೋಣ. ಈಗ ಮೊದಲು ನಾವು 100ರಿಂದ 200ರಲ್ಲಿ ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಿತ್ತು. 1ರಿಂದ 100ರಲ್ಲಿ 50, 100ರಿಂದ 200ರಲ್ಲಿ 50 ಅಂದರೆ 100. 100 ಸ್ಕ್ವೇರ್ ಮಾಡ್ಕೊಳ್ಳಿ. 100 ಸ್ಕ್ವೇರ್ ಅಂತಂದರೆ 10,000. 10,000. 22,500ರಲ್ಲಿ 10,000 ಕೇಳಿದ್ರೆ 12,500 ಆನ್ಸರ್ ನೋಡಿ. 12,500. ಆಪ್ಷನ್ ಸಿ ಇದೆ ನೋಡಿ ಆನ್ಸರು. ಬೆಸ ಸಂಖ್ಯೆಗಳನ್ನು ಈ ಥರ ಮಾಡ್ಕೊಳ್ಳಿ. ಕೊಟ್ಟಿರೋ ಬೆಸ ಸಂಖ್ಯೆಗಳನ್ನು ಎಷ್ಟಿವೆ ಅಂತಂದು ಕ್ಲಾರಿಫೈ ಮಾಡ್ಕೊಂಡು ಅದರಲ್ಲಿ ಸ್ಕ್ವೇರ್ ಮಾಡ್ಕೊಳ್ಳಿ. ಆದರೆ ಸಮಸಂಖ್ಯೆ ಇನ್ ಕೇಸ್ ಸಮಸಂಖ್ಯೆ ಕೇಳಿದಂತಾರೆ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. n × n+1 ನೋಡಿ. ಸಮಸಂಖ್ಯೆ ಕೇಳಿದರೆ n × n+1 ಮಾಡ್ಕೊಳ್ಳಿ. ಅದೇ ಬೆಸ ಸಂಖ್ಯೆ ಕೇಳಿದರೆ n² ಮಾಡ್ಕೊಳ್ಳಿ. ಅದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಮಾಹಿತಿಯನ್ನು ಗಮನವಿಟ್ಟು ಓದಿಕೊಂಡು ಅದರ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಪ್ರಾಬ್ಲಮ್ ಇದೆ. ಎಷ್ಟು ನಂಬರ್ಸ್ ಇವೆ ನೋಡಿ. P, Q, R, S, T, U, V ಮತ್ತು W. ಒಟ್ಟು 8 ಜನರು ಸ್ನೇಹಿತರು. ಎಲ್ಲರೂ ಒಂದು ದುಂಡು ಮೇಜಿನ ಸುತ್ತು ಕುಳಿತು ಕಾಫಿ ಕುಡಿಯುತ್ತಿದ್ದಾರೆ ಅಂತ ಕೊಟ್ಟಿದ್ದಾನೆ. ನಾವು ಏನೇನು ಕೊಟ್ಟಿರ್ತಾನೆ ಅದು ಮೊದಲು ಓದ್ಕೋಬೇಕು ನೋಡಿ. P, U ಮತ್ತು V ಇಬ್ಬರ ಮಧ್ಯದಲ್ಲಿ ಕುಳಿತಿದ್ದಾನೆ. ಯಾರು? P. ನಾನು P ಎಲ್ಲಿ ಕೂತಿದ್ದಾನೆ? V ಮತ್ತು U ಮಧ್ಯ ನಡುವೆ. U ಮತ್ತು V ನಡುವೆ ಯಾರು ಕೂತಾರೆ? P ಕೂತಾನಂತ ಗೊತ್ತೈತಿ. ನೆಕ್ಸ್ಟ್ ಏನು ಹೇಳಿಕೆ ಕೊಡ್ತಾನೆ? Q ಈತನು W ಮತ್ತು T ಇಬ್ಬರ ಮಧ್ಯದಲ್ಲಿ ಕುಳಿತಿದ್ದಾನೆ. ಯಾರು? Q ಅಂತ ಅನ್ಕೊಳ್ಳೋಣ. ಈ ಕಡೆ ಹಾಕೋತೀನಿ. Q W ಮತ್ತು T ಮಧ್ಯದಲ್ಲಿ ಕುಳಿತಾನಂತ ಹೇಳ್ತಾನೆ. ನೆಕ್ಸ್ಟ್ ಹೇಳಿಕೆ 3 ನೋಡಿ. R ಈತನು Vಯ ಎಡಭಾಗದಿಂದ 3ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಯಾರು? R ಈತನು Vಯ
ಎಡಭಾಗದಿಂದ ಮೂರನೇ ಸ್ಥಾನ ಅಂತ ನಾನು ಇಲ್ಲಿ ಹಾಕೋತೀನಿ. 6 ಎಷ್ಟು ನೋಡಿ, ಇಲ್ಲಿ ಮೂರನೇ ಸ್ಥಾನ ಅಂತ ನೋಡಿ. ಎಡಭಾಗದಿಂದ 1 2 3 ಮೂರನೇ ಸ್ಥಾನ ಅದಲ್ಲ ವಿ. ನೆಕ್ಸ್ಟು 4ನೇ ಹೇಳಿಕೆ ನೋಡಿ, ಡಬ್ಲ್ಯೂ ಈತನು ಎಸ್ನ ಬಲಭಾಗದಿಂದ ಮೂರನೇ ಸ್ಥಾನದಲ್ಲಿ. ಎಸ್ನ ಬಲಭಾಗದಿಂದ ಯಾರು? ಡಬ್ಲ್ಯೂ. ಎಸ್ ಇಲ್ಲಿ ಬಂದ ಇಲ್ಲಿ ನೋಡಿ, ಬಲಭಾಗದಿಂದ ಎಡಭಾಗದಿಂದ ಇವ ಎಲ್ಲಿ ಕೊಟ್ಟಿದ್ದಾನೆ? ಬಲಭಾಗದಿಂದ ಕೊಡ್ತಾನೆ ಮೂರನೇ ಸ್ಥಾನ ನೋಡಿ. ಡಬ್ಲ್ಯೂ ಇಲ್ಲಿ ಕೂತಾರಲ್ಲ, ಇದು ಕರೆಕ್ಟ್ ಅರೇಂಜ್ಮೆಂಟ್. ಎಷ್ಟು ಜನ ಆದರು ನೋಡಿ? 8 ಜನ ಆದರು ನೋಡಿ. ಎಕ್ಸಾಕ್ಟಾಗಿ 8 ಜನ ಆದರು. ಇವಾಗ ಅವ ಏನು ಕೇಳ್ತಾನೆ? ಫಸ್ಟ್ ಪ್ರಶ್ನೆ, ಎಸ್ನ ಸ್ಥಾನಕ್ಕೆ ಸಂಬಂಧಿಸಿದಂತೆ ಹ್ವಿಯ ಸ್ಥಾನ ಯಾವುದು ಅಂತ ಕೇಳಿದಾನೆ ನೋಡಿ. ಹ್ವಿಯ ಸ್ಥಾನ, ಎಸ್ನ ಸ್ಥಾನಕ್ಕೆ ಸಂಬಂಧಿಸಿದಂತೆ ಹ್ವಿಯ ಸ್ಥಾನ ಯಾವುದಂತಾರೆ ಎಡಭಾಗ. ಯಾವ್ದು ಆನ್ಸರ್ ಆಗಿದೆ ನೋಡಿ? ಎಡಭಾಗದಲ್ಲಿ ಕುಳಿತಿದೆ ನೋಡಿ. ಹ್ವಿಯ ಎಡಭಾಗದಲ್ಲಿ ಎಸ್ ಕುಳಿತಿದ್ದಾನೆ. ಆನ್ಸರ್ ಎ ನೋಡಿ, ಆನ್ಸರ್ ಎ. ನೆಕ್ಸ್ಟ್ ನೋಡಿ 86ನೇ ಪ್ರಶ್ನೆ, ಆರ್ ಮತ್ತು ಎಸ್ ಇವರಿಬ್ಬರ ಮಧ್ಯೆ ಎಷ್ಟು ಜನ ಕುಳಿತಿದ್ದಾರೆ ಅಂತ ಕೊಟ್ಟಿದ್ದಾನೆ. ಆ ಡಯಾಗ್ರಾಮ್ ಇನ್ನೊಂದು ಸರಿ ಬಿಡಿಸೋಣ, ಗೊತ್ತಾಗುತ್ತೆ. ಆರು ಯು ಪಿ ವಿ ಎಸ್ ಟಿ ಕ್ಯೂ ಡಬ್ಲ್ಯೂ ಆರ್ ಇದೆ. ಈ ಥರ ಇತ್ತು ಡಯಾಗ್ರಾಮು. ಆರ್ ಮತ್ತು ಎಸ್ರ ಮಧ್ಯದಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆರ್ ಮತ್ತು ಎಸ್ರ ಮಧ್ಯದಲ್ಲಿ 3 ಜನ ನೋಡಿ. ಇಲ್ಲಿ 3 ಜನ ಬರುತ್ತಾರೆ, ಇಲ್ಲಿ 3 ಜನ ಬರ್ತಾರೆ. ಒಟ್ಟು ಎಷ್ಟು? 3 ಜನ ನೋಡಿ. ಯಾವ ಕಡೆ ಹೋದರೂ 3 ಜನ. ಆನ್ಸರ್ ಬಿ 3 ನೋಡಿ. ನೆಕ್ಸ್ಟ್ ನೋಡಿ, ಡಬ್ಲ್ಯೂ ಸಂಬಂಧಿಸಿದಂತೆ ಟಿಯ ಸ್ಥಾನ ಯಾವುದು ಅಂತ ಕೇಳಿದಾನೆ. ಎಡಭಾಗ, ಬಲಭಾಗ, ಎಡಭಾಗದಿಂದ 3ನೇ ಸ್ಥಾನ. ಆಪ್ಷನ್ ಡಿ ಬಲಭಾಗದಿಂದ 2ನೇ ಸ್ಥಾನ ಅಂತ ಕೊಟ್ಟಿದ್ರೆ ಯಾವುದು ನೋಡಿ. ಯಾವ ಥರ ಇನ್ನೊಂದು ಸರಿ ಡಯಾಗ್ರಾಮ್ ಬಿಡಿಸ್ತೀನಿ ನೋಡಿ. ಆರು ಯು ಪಿ ವಿ ಇದೆ, ಎಸ್ ಈ ಥರ ಇತ್ತು ಡಯಾಗ್ರಾಮ್ಗಳು. ಈ ಥರ ಬಿಡಿಸಿದ್ದು. ಕ್ಯೂ ಡಬ್ಲ್ಯೂ ಏನು ಕೊಟ್ಟಿದ್ದಾನೆ? ಡಬ್ಲ್ಯೂ ಸಂಬಂಧಿಸಿದಂತೆ ಟಿಯ ಸ್ಥಾನ ಯಾವುದು ಅಂತ ಕೇಳಿದಾನೆ. ಈಗ ನಮ್ಗೆ ಗೊತ್ತಿರಬೇಕು ಟಿಯ ಸ್ಥಾನ. ಡಬ್ಲ್ಯೂ ಸಂಬಂಧಿಸಿದಂತೆ ಟಿಯ ಸ್ಥಾನ ಯಾವುದಂತಾರೆ ಎಡಭಾಗ, ಬಲಭಾಗದಿಂದ 2ನೇದವ ನೋಡಿ. ಬಲಭಾಗದಿಂದ 2ನೇದವನು ಇಲ್ಲಿ ನೋಡಿ. ಇವನು ಒಬ್ಬ ಬರ್ತಾನೆ, 2ನೇದವ ನೋಡಿ. ಬಲಭಾಗದಿಂದ 2ನೇದವನು ಯಾರಿಗೆ ಸಂಬಂಧಿಸಿ? ಡಬ್ಲ್ಯೂಗೆ ಸಂಬಂಧಿಸಿ ಟಿ ಸ್ಥಾನ ಬಲಭಾಗದಿಂದ 2ನೇದವನು. ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ 88ನೇ ಪ್ರಶ್ನೆ. ಇದು ಭಾಳ ಸರಳ ಇದೆ. ಸ್ಕ್ವೇರ್ ನಂಬರ್ಸ್ ಇದೆ ನೋಡಿ. 2 ಸ್ಕ್ವೇರ್ದು, 3 ಸ್ಕ್ವೇರ್ದು, 4 ಈ ಥರ ಇದೆ ನೋಡಿ. ಇವೆಲ್ಲ ಯಾವಂತಾರೆ ಪ್ರೈಮ್ ನಂಬರ್ಸ್ಗಳನ್ನು ಕೊಟ್ಟಿದ್ದಾನೆ. ಅವಿಭಾಜ್ಯ ಸಂಖ್ಯೆಗಳು. ಅವು ತಾನೇ 6 ಸಂಖ್ಯೆ ಅಷ್ಟೇ ಡಿವೈಡ್ ಬೈ ಆಗೋ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. 2ರದೊಂದು ಪ್ರೈಮ್ ನಂಬರು. 3 5 7 11 13. ನೆಕ್ಸ್ಟ್ ಯಾವುದು ಬರುತ್ತೆ? 14 ಡಿವೈಡ್ ಬೈ ಆಗುತ್ತೆ, 15 ಆಗುತ್ತೆ, 16 ಆಗುತ್ತೆ. ಆಗೋದಂದರೆ 17 ಸ್ಕ್ವೇರ್ ನಮ್ಗೆ ಗೊತ್ತಾಗಬೇಕು. 17 ತಂದ ಸಂಖ್ಯೆಯಿಂದ ತಾನೇ ಹೋಗುತ್ತೆ. 17ರ ಸ್ಕ್ವೇರು ಎಷ್ಟು ಅಂತಂದರೆ 289 ನೋಡಿ. 17ರ ಸ್ಕ್ವೇರು 289 ಆನ್ಸರ್ ನೋಡಿ. 17ರ ಸ್ಕ್ವೇರು 289. ನೆಕ್ಸ್ಟ್ ನೋಡಿ, ಪಿ ಯು ಜೆಡ್ ಮತ್ತು ಗ್ಯಾಪ್ ಕೊಟ್ಟಿದ್ದಾನೆ. ಐ ಓ ಟಿ ಖಾಲಿ ಬಿಟ್ಟ ಸ್ಥಳ ಅಕ್ಷರ ಓ ಅಂತ ಕೇಳಿದ್ದಾರೆ. ಯಾವ ಥರ ಅಂತಂದರೆ ಪ್ರತಿಯೊಂದಕ್ಕೆ 5ಅನ್ನು ಆ್ಯಡ್ ಮಾಡ್ಕೊಂಡು ಹೋಗಿದ್ದಾನೆ. ಪಿ ಎಷ್ಟನೇ ಸ್ಥಾನ ನಿಮ್ಗೆ ಗೊತ್ತಿರಬೇಕು. ಪಿ ಎಷ್ಟಂತಾರೆ ಎ ಬಿ ಸಿ ಡಿಯಲ್ಲಿ ಎಷ್ಟನೇ ಸ್ಥಾನ ಬರುತ್ತೆ? ಈಸಿ ಓ ಟಿ ಅಂತ ನೆನ್ಪಿಟ್ಕೊಂಡ್ಬಿಡಿ. ಈಸಿ ಓ ಟಿ ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ಇ ಅಂತಂದರೆ 5ನೇ ಸ್ಥಾನ, ಜೆ ಅಂತಂದರೆ 10, ಓ ಅಂತಂದರೆ 15, ಟಿ ಅಂತಂದರೆ 20, ವಾಯ್ 25. ಒಟ್ಟು ಅಕ್ಷರ 26. ಎ ಬಿ ಸಿ ಡಿಗಳ ಸಂಖ್ಯೆ 26. ಇ ಅಂತಂದರೆ 5, ಜೆ 10, ಓ 15, ಟಿ 20, ವಾಯ್ 25. ಈಗ ಏನು ಕೇಳಿದಾನೆ? ಪಿ ಕೇಳಿದಾನೆ. ಪಿ ಸಂಖ್ಯೆ ಎಷ್ಟಿದೆ? 16. ಅದಕ್ಕೆ 5 ಕೂಡಿಸಿದ್ರೆ ಎಷ್ಟಾಗುತ್ತೆ? 21. 21ನೇದು ಯಾವುದಿದೆ? ಆರ್ ಎಸ್ ಟಿ 20 ಇದ್ದರೆ 20 ಆಗ ಯು ಬರುತ್ತೆ ನೋಡಿ. ಯು ಬಂದಿದೆ, 5 ಕೂಡಿಸಿಕೊಂಡಿದ್ದಾನೆ. ನೆಕ್ಸ್ಟ್ ನೋಡಿ 21 ಯು ಆದರೆ ಅದಕ್ಕೆ ಮತ್ತೆ 5 ಕೂಡಿಸ್ಕೊಳ್ಳಿ. 21 ಯು ಆದರೆ 26 ವರ್ಡ್ ಯಾವುದಿತ್ತು? ಜಡ್ ಇತ್ತು. ಲಾಸ್ಟ್ ಟರ್ಮ್ ಗೊತ್ತಿದೆ ಜಡ್ಡು. ಅದಕ್ಕೆ 5 ಕೂಡಿಸ್ಕೊಂಡ್ರೆ ಯಾವುದು ಬರುತ್ತೆ? ಇ ನೋಡಿ. 5ನೇ ಎ ಬಿ ಸಿ ಡಿ ನೆಕ್ಸ್ಟ್ ರಿಟರ್ನ್ ಬರುತ್ತೆ. ಅದು 5ನೇ ಟರ್ಮ್ ಯಾವುದಂದ್ರೆ ಈ ಆನ್ಸರು. ನೆಕ್ಸ್ಟ್ ನೋಡಿ, ಕೌನ್ಸಿಲ್ ಎಂಬ ಪದವನ್ನು ಈ ಥರ ಕೊಟ್ಟಿದ್ದಾನೆ. ಇದು ಕೂಡ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮೇಲಿದೆ. ಯಾವ ಥರ ಕೊಟ್ಟಿದ್ದಾನೆ ಅಂತಂದರೆ ಇದು ಕೂಡ ಮಾಡ್ಬೋದು. ಒಂದು ಹೇಳ್ತೀನಿ, ಫಸ್ಟ್ನೇದೊಂದು ಬಿಡಿಸಿ ತೋರಿಸ್ತೀನಿ ನೋಡಿ. ಕೌನ್ಸಿಲ್ ಇದು ಎಷ್ಟಿದೆ ಸ್ಥಾನ ನಮ್ಗೆ ಗೊತ್ತಿರಬೇಕು. ಸಿ ಎಷ್ಟಿದೆ? 3, ಓ 15, ಯು ಎಷ್ಟಿದೆ? ಯು 21, ಎನ್ ಎಷ್ಟಿದೆ? 14. ಈ ಥರ ಬರ್ಕೊಳ್ಳಿ, ಆನ್ಸರ್ ಬರುತ್ತೆ. 14 ಹೆಸರು ಸ್ಥಾನ 19, ಇ 5, ಎಲ್ 12,
ಇವಕ್ಕೇನು ಮಾಡಿದ್ದಾನೆ, ಫಸ್ಟ್ ಟರ್ಮನ್ನು ಯಾವಾಗಲೂ -1 ಮಾಡ್ಕೊಂಡಿದ್ದಾನೆ. 3ನೇ ಟರ್ಮು, 5ನೇ ಟರ್ಮು, 7ನೇ ಟರ್ಮು ಇವೆಲ್ಲ -1 -1. 2ನೇ ಟರ್ಮಿಗೆ ಏನು ಮಾಡಿದ್ದಾನೆ, -6 ಮಾಡಿದ್ದಾನೆ. -6 ಓಕೆ. -6 ಮಾಡಿದ್ರೆ ಎಷ್ಟಾಗುತ್ತೆ, ಆಯ್ ಬರುತ್ತೆ ನೋಡಿ. ಓ ಅದರ -6, ಓ ವ್ಯಾಲ್ಯೂ ಎಷ್ಟಿದೆ 15ರಲ್ಲಿ 6 ಕಳೆದ್ರೆ 9ನೇದು ಯಾವುದು ಬರುತ್ತೆ, I9 ಬರುತ್ತೆ. ಇನ್ನು ಥರ್ಡ್ ಒನ್ ಬಿಡಿ, ಅದು -1 ಮಾಡಿದ್ದಾನೆ. ಇವುದ ಹಿಂದಿನ ಅಕ್ಷರ ಟಿ ಬರುತ್ತೆ ಎಲ್ಲದಕ್ಕೂ. ಈಗ ನೆಕ್ಸ್ಟ್ ನೋಡಿ, ಎನ್ ಏನಾಗಬೇಕು, ಇದು -6 ಅಂದರೆ ಇದು -5 ಮಾಡ್ತಾನೆ. 4ನೇ ಅಂಕಿನ -5 ಅದರ ಹಿಂದಿಂದು. ಫಸ್ಟ್ನಿಗೆ 2ನೇ ಟರ್ಮ್ -6 ಮಾಡಿದ. ಈಗ 4ನೇ ಟರ್ಮನ್ನು -5 ಮಾಡಿದ್ದಾನೆ. ಎನ್ನದ -4 ಅಂತಂದರೆ ಎನ್ನ ವ್ಯಾಲ್ಯೂ ಎಷ್ಟಿತ್ತು, 14 ಇತ್ತು. 14ರಲ್ಲಿ 5 ಕಳೆದರೆ 9ನೇದು ಯಾವುದು ಬರುತ್ತೆ, ಆಯ್ನೇ ಬರುತ್ತೆ, ಆಯ್. ನೆಕ್ಸ್ಟ್ 5ನೇ ಟರ್ಮ್ ಏನು ಮಾಡಿದ, -1 ಅಂತ ಮಾಡಿದ. 6ನೇ ಟರ್ಮ್ ಏನಿದೆ -4. ಈಗ -6 -5 ಮಾಡಿದ್ರೆ ಅದರ ಹಿಂದಿನ ಟರ್ಮ್ -4. ಈಗ ನೆಕ್ಸ್ಟ್ ನೋಡಿ, ಈದಲ್ಲಿ -4 ಮಾಡಿದ್ರೆ ಯಾವುದಾಗುತ್ತೆ, ಈ 5 ನಂಬರ್, ಈ ಸಂಖ್ಯೆ ಎಷ್ಟಿತ್ತು, 5 ಇತ್ತು. ಇದು ಎಷ್ಟಿತ್ತು, 5. 5ರಲ್ಲಿ 4 ಕಳೆದ್ರೆ ಎಷ್ಟು ಬರುತ್ತೆ, ಎ ಬರುತ್ತೆ ನೋಡಿ. 1 ಬರುತ್ತೆ. 1 ಅಂಕಿ ಯಾವುದಂದ್ರೆ ಎ. ಈ ಥರ ಮಾಡಿದ್ದೇನೆ. ಇದು ಕೂಡ ಗೈಡೆನ್ಸನ್ನು ಆ ಥರ ಮಾಡ್ಬೋದು. ನಾವು ಏನು ಕೇಳಿದ್ದೇನೆ, ಗೈಡೆನ್ಸನ್ನು ಯಾವ ರೀತಿ ಬರಿಬೋದು ಅಂತ ಕೇಳಿದೆ. GUIDANCE ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳನ್ನು ನೋಡ್ಕೊಳ್ಳಿ. ಫಸ್ಟಿಗೆ 1ನೇ ಟರ್ಮು 2 3 4 5 6 7 8 ಇವೆ. ನಾನೇನು ಹೇಳಿದ್ದೀನಿ, ಫಸ್ಟ್ ಟರ್ಮ್ ಯಾವಾಗಲೂ -1, ಥರ್ಡು -1 ಈ ಥರ ಮಾಡಿ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಟೋಟಲ್ ಎಷ್ಟಿದೆ -6 ಅಂತ ಮಾಡ್ಕೊಳ್ಳಿ. ಫಸ್ಟ್ ಟರ್ಮ್ ಏನಿದೆ -6, ಇವನ -6 ಅಂತಾರೆ. ಇವು ವ್ಯಾಲ್ಯೂ ಎಷ್ಟಿತ್ತು ಗೊತ್ತಿರಬೇಕು. 21ರಲ್ಲಿ 6 ಕಳೆದ್ರೆ 5 ಯಾವುದಂತಂದರೆ 21ರಲ್ಲಿ 21ರಲ್ಲಿ 6 ಕಳೆದ್ರೆ 15. 15 ಯಾವುದು, ಓ ಬರುತ್ತೆ ನೋಡಿ. ಓ ಫಸ್ಟ್ ಒಂದು ಗೊತ್ತಾಯಿತು. ಇದು G-1 ಅಂತಂದರೆ ಎಫ್ದ ಹಿಂದಿನ, ಜಿ ಹಿಂದಿನ ಅಕ್ಷರ ಎಫ್ ನೋಡಿ, FO. ಆಯ್ದ ಹಿಂದಿನ ಅಕ್ಷರ GHI ನೋಡಿ, FOH. ಇನ್ನು ನೆಕ್ಸ್ಟ್ ಟರ್ಮ್ ಏನಿದೆ, ಇದು -6 ಆದರೆ -5 ನೆಕ್ಸ್ಟ್ ಟರ್ಮ್ ಫೋರ್ತ್ ವ್ಯಾಲ್ಯೂ. ಡಿ -5 ಅಂತಂದರೆ ವಾಯ್ ಆಗುತ್ತೆ. Z -26 ಹಿಂದುಗಡೆ ಬಂದರೆ 26 Z. ಅದ್ರ ಹಿಂದಿನ ಅಕ್ಷರ ವಾಯು, FOHY. ನೆಕ್ಸ್ಟ್ ಏನಾಗುತ್ತೆ, A- ಅಂತಾರೆ 1 ಅಂತಂದರೆ Z, FOYZ. ನೆಕ್ಸ್ಟ್ ಏನಾಗುತ್ತೆ, ಇದು -4 ನೋಡಿ, -4. N ಎಷ್ಟಿತ್ತು, N14. J10 ನೋಡಿ, 14ರಲ್ಲಿ 10 ಕಳೆದ್ರೆ 10ನೇ ಸಂಖ್ಯೆ J ಇತ್ತು. ನೆಕ್ಸ್ಟು C1 ಅಂತಂದರೆ ಅದು B ನೋಡಿ, -1. ನೆಕ್ಸ್ಟ್ ಏನಿದೆ, E ಇದೆ, ಗೈಡೆನ್ಸ್ E5 ಅಂತಂದರೆ 0 ಇತ್ತು, Z ಐತೆ ನೋಡಿ ಆನ್ಸರು. ಯಾವುದಿದೆ ಆನ್ಸರು, ಆಪ್ಷನ್ ಬಿ ಇದೆ ನೋಡಿ. ಯಾವ ಥರ ಆಗಬೇಕಂದ್ರೆ ಇದು 2 ಇವು H ಅಂತ ಕೊಟ್ಟಿದ್ದೀನಿ, ಇದು F ಮಾಡ್ಕೊಳ್ಳಿ. FOHY ZJ B ಆನ್ಸರು B. ಇನ್ನೊಂದು ಹೇಳ್ತೀನಿ ನೋಡಿ, FOHY ZJ B ಆನ್ಸರು ಆಗಬೇಕಿತ್ತು. ನೆಕ್ಸ್ಟ್ ನೋಡಿ, ಬಿಯು ಎ ಎಂಬುವನ ಸೋದರ, ಎಸ್ಳು ಬಿಯ ಸೋದರಿ, ಇಯು ಡಿಳ ಸೋದರ, ಡಿಯು ಎಯ ಮಗಳು, ಎಫ್ ಎಂಬುವನು ಎಸ್ನ ತಂದೆ. ಹಾಗಾದರೆ ಇಯ ಚಿಕ್ಕಪ್ಪ ಯಾರು ಅಂತ ಕೇಳಿದ್ರೆ ಇದು ಭಾಳ ಸರಳ, ಸುಮ್ಮನೆ ಜಾಸ್ತಿ ಲಂದಿ ಕೊಟ್ಟಿದ್ದಾನೆ. ಯಾವ ಥರ ಅಂತಂದರೆ ನೋಡಿ, ಫಸ್ಟ್ ಹೇಳಿಕೆ ನೋಡಿ, ಬಿಯು ಎ ಎಂಬುವನ ಸೋದರ ಅಂತ ಕೊಡ್ತಾನೆ. ಬಿಯು ಫಸ್ಟ್ ಸ್ಟೇಟ್ಮೆಂಟು, ಬಿಯು ಎ ಎಂಬುವನ ಸೋದರ ಅಂತ ಇಟ್ಕೊಳ್ಳಿ, ಅಂತ ಇಟ್ಟಿರ್ತೀನಿ, ಬ್ರೌದರ್. ಆಮೇಲೆ ಸೆಕೆಂಡ್ ಹೇಳಿಕೆ ಕೊಡ್ತಾನೆ, ಎಸ್ಳು ಬಿ ಎ ಸೋದರಿ, ಎಸ್ ಯಾರ್ದು, ಬಿ ಎ ಸಿಸ್ಟರು ಯಾರು ಇರ್ತಾರೆ, ಎಸ್ಸು. ನೆಕ್ಸ್ಟ್ ಏನು ಕೊಡ್ತಾನೆ, ಇಯು ಡಿಯ, ನೆಕ್ಸ್ಟ್ ಇದು ಇಯು ಡಿಯ ಸೋದರ, ಇವ್ರು ಯಾರು ಅಂತ ಗೊತ್ತಿಲ್ಲ, ಫಸ್ಟ್ ಇಟ್ಕೊಳ್ಳಿ. ಇಯು ಡಿಯ ಸೋದರ, ಇವರು ಬ್ರದರ್ ಅಂತ ಹೇಳ್ತೀನಿ. ಡಿಯು ಏಳ ಮಗಳು, ಯಾರ ಮಗಳು, ಡಿ. ಏಳ ಮಗಳು, ಇವರು ಡಾಕ್ಟರ್ ಆದರು, ಏಳ ಮಗಳು ಡಿ ಆದಳು. ಮುಂದೇನು ಕೊಡ್ತಾನೆ, ಎಫ್ ಎಂಬುವನು ಎಸ್ನ ತಂದೆ, ಎಫ್ ಎಂಬುವನು ಎಸ್ನ ತಂದೆ, ಎಫ್ ಎಂಬುವನು ಎಸ್ನ ತಂದೆ. ಹಾಗಾದರೆ ಈಯ ಚಿಕ್ಕಪ್ಪ ಯಾರು ಅಂತ ಕೇಳ್ತಾನೆ, ಈಯ ಚಿಕ್ಕಪ್ಪ ಯಾರು ಅಂತ ಕೇಳ್ತಾನೆ. ಈಯ ಚಿಕ್ಕಪ್ಪ ಯಾರು ಅಂತಂದರೆ ಬಿ ನೋಡಿ, ಇವರಿಬ್ಬರು ಬ್ರದರ್ಸ್ ಇರ್ತಾರೆ, ಎ ಮತ್ತು ಬಿ. ಎಯ ಮಗಳು ಯಾರು ಇರ್ತಾರೆ, ಡಿ. ಡಿಯ ಸೋದರ ಯಾರು ಇರ್ತಾನೆ, ಇ. ಈಗ ಏನು ಕೇಳಿದಾನೆ,
ಎ ಚಿಕ್ಕಪ್ಪ ಯಾರಂತಾರೆ ಇವನೇ, ಬಿನೇ ಅಂತಾರೆ. ಆನ್ಸರ್ ಯಾವುದು ನೋಡಿ? ಆನ್ಸರ್ ಬಿ ಚಿಕ್ಕಪ್ಪ, ಆಪ್ಷನ್ ಬಿ ನೋಡಿ. ರಾಖಿಯು ಪೂರ್ವಾಮುಖವಾಗಿ 50 ಮೀಟರ್ ನಡೆದು ಬಲಕ್ಕೆ ತಿರುಗಿ 50 ಮೀಟರ್ ನಡೆದಳು. ಅವಳು ಮತ್ತು ಬಲಕ್ಕೆ ತಿರುಗಿ 50 ಮೀಟರ್ ನಡೆದಳು. ತದನಂತರ ಅವಳು ಬಲಕ್ಕೆ ಡ್ಯಾಶ್ಗೆ ತಿರುಗಿ ನೇರವಾಗಿ ನಡೆದಳು. ಹಾಗಾದರೆ ಅವಳು ಈಗ ಯಾವ ದಿಕ್ಕಿನಲ್ಲಿ ನಡೆಯುತ್ತಿದ್ದಾಳೆ ಅಂತ ಕೇಳ್ತಾನೆ. ರಾಖಿ ಎಂಬಕ್ಕೆ ಏನು ಮಾಡ್ತಾಳೆ? ಸೂರ್ಯನ ಪೂರ್ವಾಭಿಮುಖ ಅಂತಂದರೆ ಅಪೋಸಿಟ್ ಪೂರ್ವ ದಿಕ್ಕಿಗೆ. ಫಸ್ಟಿಗೇನು ಇದು ಸೆಂಟರ್ ಅಂದ್ಕೊಳ್ಳಿ. ಪೂರ್ವಾಮುಖ ಅಂತಾರೆ ಈ ಕಡೆ ಈ ಪೂ. ಎಷ್ಟು ಮೀಟರ್ ನಡೀತಾಳೆ? 50 ಮೀಟರ್ ನಡೀತಾಳೆ. ತದನಂತರ ಏನು ಮಾಡ್ತಾಳೆ? ಬಲಕ್ಕೆ ತಿರುಗಿ, ಬಲ ಅಂತಾರೆ ಈ ಸೈಡ್ 50, ಉತ್ತರಕ್ಕೆ ಅಂತಂದರೆ ದಕ್ಷಿಣಕ್ಕೆ. ನೆಕ್ಸ್ಟ್ ಮತ್ತೆ ಬಲಕ್ಕೆ ತಿರುಗಿ 50 ಮೀಟರ್ ನಡೀತಾಳೆ. ಮತ್ತೆ ಬಲಕ್ಕೆ ತಿರುಗಿ, ತದನಂತರ ಅವಳು ಬಲಕ್ಕೆ ತಿರುಗಿ, ತದನಂತರ ಏನು ಮಾಡ್ತಾಳೆ? ಮತ್ತೆ ಬಲಕ್ಕೆ ತಿರುಗಿ ಎಷ್ಟು ನಡೀತಾಳೆ? 50 ಮೀಟರ್ ನಡೀತಾಳೆ. 50 ಮೀಟರ್ ನಡೀತಾಳೆ, 50 ಮೀಟರು. ಹಾಗಾದರೆ ಈಗ ಅವಳು ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಕೇಳಿದ್ರೆ ಯಾವ ದಿಕ್ಕು ಅಂತಾರೆ? ಇದು ಉತ್ತರ. ಯಾವ ಥರ ಡೈರೆಕ್ಷನ್ ನೀವು ನೆನಪಿಟ್ಕೋಬೇಕು. ಡೈರೆಕ್ಷನ್ ಮೇಲೆ ಇದೆ ಪ್ರಾಬ್ಲಮ್ಮು, ದಿಕ್ಕುಗಳ ಮೇಲೆ. ಊ ಈ ಪು ಆದ ನೈಪವ ಅಂತ ನೆನ್ಪಿಟ್ಕೊಂಡ್ಬಿಡಿ. ನೈಪವ ಒಟ್ಟು 4 ದಿಕ್ಕುಗಳು, 4 ಉಪದಿಕ್ಕುಗಳನ್ನು ನೆನ್ಪಿಡುವುದು. ಈ ಪು ಆದ ನೈಪವ ನೆನ್ಪಿಟ್ಕೊಂಡ್ಬಿಡಿ, ನೆನ್ಪಿಡ್ಬಿಡ್ತೀವಿ. ಈ ಸ್ಟೇಟ್ ಇದ್ದಿದ್ದು ಯಾವುದು? ಉತ್ತರ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆ ಪತ್ರಿಕೆ ಕೆಲ ಹೇಳಿಕೆಗಳನ್ನು ಹೊಂದಿದ್ದು ಅವುಗಳು 1, 2, 3 ಮತ್ತು 4 ನಮೂದಿಸಿರುವ ನಿರ್ಣಾಯಕ ಹೇಳಿಕೆ ಹೊಂದಿವೆ. ತಾವು ಹೇಳಿಕೆಗಳು ಸತ್ಯಾಂಶದಿಂದ ದೂರವಿದ್ದರೂ ನಿಜವೆಂದು ಭಾವಿಸಿ ಕೊಟ್ಟಿರುವ ನಿರ್ಣಾಯಕ ಹೇಳಿಕೆಗಳನ್ನು ಓದಿಕೊಂಡು ತರ್ಕಿಸಿ ಸರಿಯಾದ ಉತ್ತರವನ್ನು ನೀಡಬೇಕು ಅಂತ ಕೇಳಿದ್ದಾರೆ. ಹೇಳಿಕೆ ನೋಡಿ, ಫಸ್ಟ್ ಪ್ರಶ್ನೆ, ಕೆಲ ಪುಸ್ತಕಗಳು ಪ್ರತಿಗಳಾಗಿರುತ್ತವೆ. ಎರಡನೇ ಹೇಳಿಕೆ, ಎಲ್ಲ ಪ್ರತಿಗಳು ಹಸಿರಾಗಿರುತ್ತವೆ. ಮೂರನೇ ಹೇಳಿಕೆಯನ್ನು ಕೊಡ್ತಾನೆ, ಕೆಲ ಹಸಿರುಗಳು ಹಳದಿಗಳಾಗಿರುತ್ತವೆ ಅಂತ ಕೊಡ್ತಾನೆ. ನಿರ್ಣಾಯಕಗಳು ನೋಡಿ, ಫಸ್ಟಿಗೆ ನಾವು ಬರ್ಕೊಂಡು ಯಾವ ಥರ ಅಂದರೆ ಕೆಲ ಪುಸ್ತಕ ಪು ಅಂತ ಇಷ್ಟು ಹೇಳ್ತೀನಿ. ಏನಾಗಿರುತ್ತೆ? ಕೆಲ ಪುಸ್ತಕ ಅಂದರೆ ಪ್ರತಿಗಳಾಗಿರುತ್ತೆ. ಪ್ರತಿ. ಎಲ್ಲ ಪ್ರತಿಗಳು ಹಸಿರಾಗಿರುತ್ತೆ ಅಂತ ಹೇಳ್ತಾನೆ. ಏನಾಗಿರುತ್ತೆ? ಎಲ್ಲ ಪ್ರತಿಗಳು ಹಸಿರು. ಕೆಲ ಹಸಿರುಗಳು ಹಳದಿಗಳ ಅಂತ ಹೇಳ್ತಾನೆ. ಕೆಲ ಹಸಿರುಗಳು ಹಳದಿ. ಸರಿಯಾಗಿ ಬಿಡಿಸ್ತೀನಿ ನೋಡಿ, ಏನು ಕೊಟ್ಟಿದ್ದಾನೆ? ಕೆಲ ಪುಸ್ತಕ ಅಂತ ನೋಡ್ಕೊಂಡು ಸರಿಯಾಗಿ ನೋಡಿ. ಪುಸ್ತಕ ಏನಾಗಿವೆ? ಪ್ರತಿಗಳು. ಪುಸ್ತಕಗಳು ಪ್ರತಿಗಳು ಅಂತ ಕೇಳ್ತೀನಿ. ಎಲ್ಲ ಪ್ರತಿಗಳು ಏನಾಗಿದ್ದು? ಹಸಿರಂತ ಹೇಳಿದೆ. ಹಸಿರು. ಏನು ಕೆಲ ಹಸಿರುಗಳು ಏನು ಹೇಳ್ತಾನೆ? ಹಳದಿ ಅಂತ ಹೇಳ್ತಾನೆ. ಇದು ಇದೆ ಡೈಗ್ರಾಮು. ನಾವು ಏನು ಹೇಳಿಕೆ ಕೊಡ್ತಾನೆ ನೋಡಿ? ಎಲ್ಲ ಪ್ರತಿಗಳು ಹಳದಿಗಳಾಗಿರುತ್ತವೆ. ಎರಡನೇ ನಿರ್ಣಾಯಕ ನೋಡಿ, ಕೆಲ ಹಳದಿಗಳು ಹಸಿರಾಗಿರುತ್ತವೆ. ಕೆಲ ಹಳದಿಗಳು ಹಸಿರಾಗಿರುತ್ತವೆ. ಇದು ಒಂದು ಸರಿಯಾಗುತ್ತೆ ನೋಡಿ. ಇದು ಹಳದಿ, ಇದು ಹಸಿರು, ಕೆಲ ಸ್ವಲ್ಪ ಅಂತ ಹೇಳ್ತಾನೆ. ಮೂರನೇ ಹೇಳಿಕೆ ನೋಡಿ, ಕೆಲ ಪ್ರತಿಗಳು ಹಳದಿಗಳಾಗಿರುತ್ತವೆ. ಕೆಲ ಪ್ರತಿಗಳು ಹಳದಿಗಳಾಗಿರುತ್ತವೆ. ಇದು ಕೂಡ ಸರಿಯಾಗುತ್ತೆ. ಕೆಲ ಪ್ರತಿಗಳು ಹಳದಿಗಳಾಗಿರುತ್ತೆ. ಇದು ಕೂಡ ರೈಟ್ ಆಗುತ್ತೆ. ಇನ್ನು ನಾಲ್ಕನೇ ಹೇಳಿಕೆ ನೋಡಿ, ಎಲ್ಲ ಹಸಿರುಗಳು ಪ್ರತಿಗಳಾಗಿರುತ್ತವೆ ಅಂತ ಹೇಳ್ತಾನೆ. ಎಲ್ಲ ಹಸಿರುಗಳು ಆಗೋದಿಲ್ಲ. ಎಲ್ಲ ಹಸಿರುಗಳು ಅಲ್ಲಿ ಪ್ರತಿಗಳು ಬರಲ್ಲ. ಅದರಲ್ಲಿ ಪುಸ್ತಕ ಕೂಡ ಇದೆ, ಹಳದಿ ಕೂಡ ಇದೆ. ಆದ ಕಾರಣ 2 ಮತ್ತು 3 ಹೇಳಿಕೆಗಳು ಸರಿ ಅನಿಸುತ್ತವೆ. 2 ಮತ್ತು 3 ಹೇಳಿಕೆಗಳು ಯಾವ ಕೊಟ್ಟಿದೆ ನೋಡಿ? ಆನ್ಸರು ಆಪ್ಷನ್ 93 ಎ ನೋಡಿ. ಕೇವಲ 2 ಅಂತ ಕೊಟ್ಟಿದ್ದೀನಿ. 2 ಮತ್ತು 3 ನೋಡಿ ಆನ್ಸರು. ನೆಕ್ಸ್ಟ್ ನೋಡಿ, ಹೇಳಿಕೆಗಳು ಇದು ಕೂಡ ಸೇಮ್ ಇದೆ. ಎಲ್ಲ ಜಗ್ಗುಗಳು ಲೋಟಗಳು. ಜಗ್ ಅಂತ ಕೊಡ್ತಾನೆ. ಜೆ ಅಂತ ಇಷ್ಟಿಡ್ತೀನಿ. ಎಲ್ಲ ಜಗ್ಗುಗಳು ಲೋಟಗಳು ಅಂತ ಕೊಡ್ತಾನೆ. ಲೋಟ ಅಂದರೆ ಗ್ಲಾಸು. ಎಲ್ಲ ಜಗ್ಗುಗಳು ಲೋಟಗಳು. ಎಲ್ಲ ಲೋಟಗಳು ಬಟ್ಟಲುಗಳು ಅಂತ ಕೊಡ್ತಾನೆ. ಎಲ್ಲ ಲೋಟಗಳು ಬಟ್ಟಲಗಳು. ಎಲ್ಲ ಜಗ್ಗುಗಳು ಪೆನ್ನುಗಳು ಅಂತ ಕೊಡ್ತಾನೆ. ಎಲ್ಲ ಜಗ್ಗು ಅಂತಂದರೆ ಇಲ್ಲಿ ಬರುತ್ತೆ ಜಗ್ಗು, ಪೆನ್ ಅಂತ ನೋಡಿ. ಜೆ ಓದಿದೆ, ಜಗ್ಗುಗಳು ಪೆನ್ ಅಂತ ಕೊಡ್ತಾನೆ. ಪಿ ಅಂತ ಇಡ್ತೇನೆ. ಈಗ ನಿರ್ಣಾಯಕ ನೋಡಿ, ಎಲ್ಲ ಪೆನ್ನುಗಳು ಜಗ್ಗುಗಳಾಗಿವೆ ಅಂತ ಕೊಡ್ತಾನೆ. ಒಂದೇ ಹೇಳಿಕೆ, ಎಲ್ಲ ಪೆನ್ನುಗಳು ಜಗ್ಗುಗಳಾಗಿವೆ. ಯಾಕಂದರೆ ಇದು ಆಗೋದಿಲ್ಲ ನೋಡಿ, ಇದು ಎಲ್ಲ ಆಗೋದಿಲ್ಲ. ಪೆನ್ ಅಂತಾರೆ ಕೇವಲ ಜಗ್ಗಿಗೆ ಮಾತ್ರ ಸಂಬಂಧಪಟ್ಟಿವೆ. ಎಲ್ಲ ಪೆನ್ನುಗಳು ಜಗ್ಗುಗಳಾಗಿರೋ ಅದರಲ್ಲಿ ಗ್ಲಾಸ್ ಇದೆ, ಬಟ್ಟಲುಗಳಿವೆ ಜಗ್ಗಿನಲ್ಲಿ. ಇನ್ನು ಎರಡನೇ ಹೇಳಿಕೆ ನೋಡಿ, ಎಲ್ಲ ಲೋಟಗಳು ಪೆನ್ನುಗಳಾಗಿವೆ. ಎಲ್ಲ ಲೋಟಗಳು ಪೆನ್ನುಗಳಾಗಿವೆ. ಎಲ್ಲ ಲೋಟಗಳು ಪೆನ್ನುಗಳಾಗಿವೆ ಅಂತ ಕೊಡ್ತಾನೆ. ಎರಡನೇ ಹೇಳಿಕೆ, ಎಲ್ಲ ಲೋಟಗಳು ಪೆನ್ನುಗಳು. ನೆಕ್ಸ್ಟ್ ನೋಡಿ,
ಕೆಲ ಬಟ್ಟಲುಗಳು ಪೆನ್ನುಗಳಾಗಿವೆ. ಕೆಲ ಬಟ್ಟಲುಗಳು ಪೆನ್ನುಗಳಾಗಿವೆ ಆಗ್ಬೋದು. ಎಲ್ಲ ಬಟ್ಟಲು ಪೆನ್ನುಗಳು ಅಂತ ಕೊಡ್ತೇನೆ. ಯಾವ ಸರಿ ಆನ್ಸರ್ ನೋಡಿ, ಆಪ್ಷನ್ ಸಿ ಸರಿಯಾದ ಆನ್ಸರ್ ನೋಡ್ತಿ, ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ 95ನೇ ಪ್ರಶ್ನೆ. ಇವು ಯಾವ ಥರ ಇದೆ, ಇದು ಕೂಡ ಸರಿಯೋ ತಪ್ಪು ನಿರ್ಣಾಯಕಗಳನ್ನು ತಗೋದು ಡಿಸಿಷನ್ ಮೇಕಿಂಗಿವೆ. ಹೇಳಿಕೆ ನೋಡಿ, ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ಗಗನಕ್ಕೇರುತ್ತೆ. ನಿರ್ಣಾಯಕ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡ್ತಾನೆ. ಹೇಳಿಕೆ ನೋಡಿ, ತರಕಾರಿಗಳು ಮಾರುಕಟ್ಟೆಯಲ್ಲಿ ಅಪರೂಪದ ಸರಕಾಗುತ್ತದೆ. ಎರಡನೇ ನಿರ್ಣಾಯಕ, ಜನರು ತರಕಾರಿಗಳನ್ನು ತಿನ್ನುತ್ತಿದ್ದಾರೆ ಅಂತ ಕೊಡ್ತಾನೆ. ಇದು ಎರಡೂ ಕೂಡ ಸಂಬಂಧವಾಗಿರುವುದಿಲ್ಲ, ಇದು ಕೂಡ ಸಂಬಂಧವಾಗಿರುವುದಿಲ್ಲ, ಕೇವಲ ಎ ಮಾತ್ರ ಸರಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, 98ನೇ ಪ್ರಶ್ನೆ. ಇಲ್ಲಿ ಡೈಗ್ರಾಮ್ ಇರಬೇಕಿತ್ತು, ಇಲ್ಲಿ ಮಿಸ್ ಆಗಿದೆ. ಇದು ಡೈಗ್ರಾಮ್ ಇದ್ದರೆ ಹೇಳೋಕ್ಕೆ ಸರಿಯಾಗಿ ಅನಿಸ್ತಿದ್ದು, ಡೈಗ್ರಾಮ್ ಇಲ್ಲ. ಆದ ಕಾರಣ ಆನ್ಸರ್ಗಳನ್ನು ಹೇಳಿ ಹೋಗ್ತೀನಿ ನೋಡಿ ಡೈರೆಕ್ಟಾಗಿ. ಆನ್ಸರು ಎ 400. ನೆಕ್ಸ್ಟ್ ನೋಡಿ 99ನೇ ಪ್ರಶ್ನೆ. 2 ರೂಮುಗಳಲ್ಲಿ ಒಂದು ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಹಾಗೂ ಇನ್ನೊಂದು ರೂಮಿನಲ್ಲಿ ಅಂತ ಕೊಡ್ತಾನೆ 95 ಸೆಂಟಿಮೀಟರು, 90 ಸೆಂಟಿಮೀಟರು, 115 ಸೆಂಟಿಮೀಟರ್ ವಿಸ್ತೀರ್ಣ ಆದರೆ ಎರಡರಲ್ಲಿ ಯಾವುದು ಹೆಚ್ಚು ನಿರ್ವಾತವಾಗುತ್ತದೆ ಅಂತ ಕೊಡ್ತಾನೆ. ಯಾವ ಥರ ನೋಡಿ, ಸರಳಿದೆ. ಯಾವ ಥರ ಅಂತಂದರೆ 1 ಮೀಟರ್ನಲ್ಲಿ ಎಷ್ಟು ಸೆಂಟಿಮೀಟರ್ ಅಂತ ನಮ್ಗೆ ಗೊತ್ತಿರ್ಬೇಕು, 100 ಸೆಂಟಿಮೀಟರು. ಈ ಟೋಟಲ್ ಎಷ್ಟು 3 ಮೀಟರ್ ಇದೆ ನಮ್ಮದು, 3 ಮೀಟರು ಇಂಟು ಮಾಡಿದ್ರೆ 3 ಮೀಟರ್ ನೋಡ್ಕೊಳ್ಳಿ, 300 ಪ್ಲಸ್ ಮಾಡಿದಾಗ 300 ಆಗುತ್ತೆ. ಇಲ್ಲಿ ಟೋಟಲ್ ಮಾಡಿ ನೋಡಿ, ಇದು ಕೂಡ 3 ಕೂಡಿಸಿದಾಗ 300 ಸೆಂಟಿಮೀಟರ್ ಅಂತ ಬರುತ್ತೆ. 300 ಸೆಂಟಿಮೀಟರ್ ಟು 3 ಮೀಟರ್ ಈಕ್ವಲ್ ಟು ಆದ ಕಾರಣ ಎರಡೂ ಸಮಾನಾಗಿರೋ ನಿರ್ವಾತವಾಗಿರುತ್ತೆ, ಎರಡೂ ಈಕ್ವಲ್ ಇರುತ್ತೆ. 3 ಮೀಟರ್ ಅಂತೂ ಅಷ್ಟೇ, 300 ಸೆಂಟಿಮೀಟರ್ ಅಂದರೆ ಅಷ್ಟೇ, ಎರಡೂ ಈಕ್ವಲ್ ಆಗಿರುತ್ತೆ. ಆದ ಕಾರಣ ಆಪ್ಷನ್ ಸಿ ಸರಿಯಾದ ಆನ್ಸರ್ ನೋಡಿ. ಕೊನೆಯ ಪ್ರಶ್ನೆ ನೋಡಿ, ಒಂದು ವಸತಿ ನಿಲಯದಲ್ಲಿ ಒಟ್ಟು 70 ಜನ ವಿದ್ಯಾರ್ಥಿಗಳಿದ್ದಾರೆ. ವಸತಿ ನಿಲಯದಲ್ಲಿ ಒಟ್ಟು 14 ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದರೆ ಒಟ್ಟು ಖರ್ಚಿನಲ್ಲಿ 84 ರೂಪಾಯಿ ಹೆಚ್ಚಾಗುತ್ತದೆ. ಆದರೆ ಒಟ್ಟು ಸರಾಸರಿ ಖರ್ಚು ರೂಪಾಯಿ 2 ರೂಪಾಯಿ ಕಡಿಮೆ ಆಗುತ್ತದೆ. ಹಾಗಾದರೆ ಒಟ್ಟು ಮೂಲ ಖರ್ಚು ಕಂಡುಹಿಡಿಯಿರಿ ಅಂತ ಕೊಡ್ತಾನೆ. ಆನ್ಸರ್ ಎ ನೋಡಿ, ಸರಿಯಾದ ಆನ್ಸರು. ಈಗೆಲ್ಲ ಬಿಡಿಸಿದ್ದೀನಿ. ಇದು ಕೂಡ ಸರಾಸರಿ ಮೇಲೆ ಪ್ರಾಬ್ಲಮ್ ಇದೆ. ಇದು ನೀವು ಹೋಮ್ವರ್ಕ್ ಅಂತ ತಿಳ್ಕೊಂಡು ಬಿಡಿಸ್ಬೋದು. ಇದು ಹೋಮ್ವರ್ಕ್ ಮಾಡಿ ಪ್ರತಿಯೊಂದನ್ನು ಈ ಥರ ಪ್ರತಿಯೊಂದು ಬಿಡಿಸೋದು ಟೈಮ್ ಇರೋದಿಲ್ಲ. ಆದ ಕಾರಣ ಇದೊಂದು ಹೋಮ್ವರ್ಕ್ ಅಂತ ನಿಮಗೆ ಬಿಟ್ಟಿರುತ್ತೇನೆ. ಇಲ್ಲಿಗೆ 2014ರಲ್ಲಿ ನಡೆದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಕಂಪ್ಲೀಟಾಗಿ ಮುಗಿತು. 2014ರಲ್ಲಿ KSRP ಪ್ರಶ್ನೆ ಪತ್ರಿಕೆ ನಡೆದಿರುತ್ತೆ. ಅದರ ಡಿಸ್ಕಷನ್ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಲಾಗಿದೆ. ಇನ್ನು ಇದರ ಹಿಂದಿನ ವಿಡಿಯೋನ ಯಾರು ನೋಡದೇ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ಇದರ ಹಿಂದಿನ ವಿಡಿಯೋನ ನೋಡ್ಬೋದು. ನೆಕ್ಸ್ಟ್ ನೋಡಿ, ವಿಶೇಷ ಸೂಚನೆ. ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಇನ್ನೊಂದು ನೋಟ್ ನೋಡಿ, ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಕ್ನಾಲಜಿ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಏನಾದರೂ ನಮ್ಮ ಚಾನಲ್ಗೆ ನೀವು ಕೊಡಬೇಕಂತ ಅನಿಸಿದರೆ ಅದು ಯಾವ ಥರ ಅಂತಂದರೆ, ಶಿಶು 29 ರೂಪೀಸ್ಗಳು, ಕಿಶೋರ್ 59 ರೂಪಾಯಿಗಳು, ತರುಣ 159 ರೂಪಾಯಿಗಳು, ಅದಲ್ಲದೆ ಗೋಲ್ಡನ್ ಸಪೋರ್ಟ್ ಅಂತ ಇರುತ್ತೆ 599 ರೂಪಾಯಿಗಳು. ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ಇಲ್ಲಿ ಏನಾದ್ರು ಒಂದು ವೇಳೆ ಪೇಮೆಂಟ್ ಆಗಲಿಲ್ಲ ಅಂತಂದರೆ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಕೂಡ ಈ ನಂಬರನ್ನು ಬಳಸಿಕೊಂಡು, ಅದು ನಂಬರ್ ನೋಡಿ 8748814920 ಬಳಸ್ಕೊಂಡು ಫೋನ್ಪೇ ಮಾಡ್ಬೋದು. ಯಾವುದಾದ್ರೆ ನೀವು ನಮ್ಮ ಚಾನಲ್ಗೆ ಕೊಡಬೇಕಂತ ಅನಿಸಿದರೆ. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಏನು ಮಾಡಿರಿ ಅಂದರೆ ಕೇವಲ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಕೂಡ ಸೂಚಿಸಬಹುದು. ನೋಟ್ ನೋಡಿ, ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ನಮ್ಮ ಐಡಾಸ್ ಫೋರಂ ವತಿಯಿಂದ. ಇದು ಕೂಡ ನಾವು
ಬಡ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಲಾಗುವುದು. ಅದು ಕೂಡ ಸೌಲಭ್ಯ ಇದೆ ನಮ್ಮ ಐಡಾಸ್ ಫೋರಂ ವತಿಯಿಂದ. ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.